ನಮಸ್ತೆ ಸಿಸ್ಟರ್. ನಮಸ್ತೆ ರೀ ಅನು ಆಂಟಿ. ನಮಸ್ತೆ ಅಪ್ಪ. ನಮಿತಾ ಸಿಸ್ಟರ್. ನಮಸ್ತೆ ಸಿಸ್ಟರ್. ಫೋಟೋ ಸೂಪರ್. ಥ್ಯಾಂಕ್ ಯು ಸಿಸ್ಟರ್. ಎಷ್ಟು ಚೆನ್ನಾಗಿದೆ. ಸುರಜಾ ಸಿಸ್ಟರ್ ನಮಸ್ತೆ. ಎಲ್ಲಾ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರಿಗೆ ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಎಲ್ರಿಗೂ ಕೂಡ ನಮಸ್ತೆ. ಈ ಒಂದು ಕೂಟನ ನಾವು ಪ್ರಾರ್ಥನೆಯಿಂದ ಈ ಒಂದು ಕೂಟ ನಾವು ಆರಂಭ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರ ಅಂತ ರವಿ ಬ್ರದರ್ನ ಕೇಳ್ಕೊಳ್ತೀನಿ. ರವಿ ಬ್ರದರ್ ಓಪನಿಂಗ್ ಪ್ರೇಯರ್ ಮಾಡಿ. ರವಿ ಬ್ರದರ್ ಇಟ್ಸ್ ಓಕೆ. ಬ್ರದರ್ ಒಂದು ಓಪನಿಂಗ್ ಪ್ರೇಯರ್ ಮಾಡಿ ಬ್ರದರ್. ಮಾಡ್ತಾರೆ. ಥ್ಯಾಂಕ್ ಯು ಸಿಸ್ಟರ್. ಸರ್ವಶಕ್ತನು ಸರ್ವೋಪಕಾರಿಯು ಆಗಿರುವಂತಹ ಪರಲೋಕದ ನಮ್ಮ ತಂದೆಯಾದ ದೇವರೇ, ಸ್ವಾಮಿ, ನಿಮ್ಮ ಅಪಾರವಾದಂತಹ ಪ್ರೀತಿ ಕೃಪೆ ಕರುಣೆಗಳಿಂದ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿಟ್ಟು ಈ ಸಂಜೆ ವೇಳೆಯಲ್ಲಿ ಇನ್ನು ಭಕ್ತರ ಮನೆಯಲ್ಲಿ ಒಟ್ಟಾಗಿ ಸೇರಿ ಮಾಧ್ಯಮದ ಮುಖಾಂತರವಾಗಿ ಸತ್ಯವೇದದೆಲ್ಲ ಅಡಕವಾಗಿರ್ತಕ್ಕಂಥ ಸತ್ಯಗಳನ್ನು ನಾವು ಕಲಿಯುವಂತ ತಿಳಿಯುವಂತ ಕೃಪೆ ಕೊಟ್ಟದಕ್ಕಾಗಿ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ತಂದೆ. ಒಬ್ಬ ಮಾನವನು ತನ್ನನ್ನು ಉಂಟು ಮಾಡಿ ಏದೇನ್ ತೋಟದಲ್ಲಿ ಸ್ವಾಮಿ ಅವರನ್ನ ಇರಿಸಿ ಒಂದು ಅನೇಕ ಆಜ್ಞೆಗಳನ್ನ ಷರತ್ತುಗಳನ್ನ ಸ್ವಾಮಿ ನೀನು ಕೊಡ್ತೀಯಪ್ಪ. ಆದರೆ ಅದನ್ನ ಒಂದು ಕೂಡ ಪಾಲಿಸದೆ ಎಲ್ಲರಿಂದ ದೂರಾಗಿ ಹೋಗುತ್ತಾನೆ. ಅಂತ ಸಂದರ್ಭದಲ್ಲಿ ತಂದೆಯೇ, ನಾನು ಸೃಷ್ಟಿ ಮಾಡಿದಂಥ ನಿಮ್ಮ ಮಾನವರನ್ನ ಅಳಿಸುವುದು ಬೇಡ ಎಂಬ ಒಂದು ಆಕಾಂಕ್ಷೆಯಲ್ಲಿ ಮತ್ತೆ ಆತನು ತನ್ನ ಜೀವವನ್ನು ಸ್ವಾಮಿ ಶಿಲುಬೆಯ ಮೇಲೆ ಒಪ್ಪಿಸಿ ನಮ್ಮನ್ನು ಬಿಡುಗಡೆ ಮಾಡಿದ್ವಿ. ಅದಕ್ಕಾಗಿ ನಿಮ್ಮ ನಾಮಕ್ಕೆ ಕೋಟಿ ಸ್ತೋತ್ರ ಕರ್ತನೆ. ಅಪ್ಪ, ಈ ಒಂದು ಪ್ರಾರ್ಥನೆಯನ್ನ ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಜೀವಾದ ಹೆಸರಿನಲ್ಲಿ ಬೇಡಿದ್ದೇವೆ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತೇನೆ. ಕಳೆದ ವಾರವೆಲ್ಲ ನಮ್ಮನ್ನು ಪೋಷಿಸಿ ಬಲಪಡಿಸಿ ಒಂದೊಳ್ಳೆ ರೀತಿಯಲ್ಲಿ ನಮ್ಮನ್ನ ನಡೆಸ್ಕೊಂಡು ಬಂದಂತ ತಂದೆಯ ದೇವರಿಗೆ ಮಹಿಮೆ ಉಂಟಾಗ್ಲಿ. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಸಂಜೆ ವೇಳೆಯಲ್ಲಿ ನಾವು ಒಂದು ವಿಶೇಷವಾದಂತ ಕೂಟಕ್ಕೆ ಬಂದಿದ್ದೇವೆ. ಲೈಫ್ ಆಫ್ ಕ್ರೈಸ್ಟ್ ಭಾಗ 2. ಕನ್ನಡದಲ್ಲಿ ಪೇಜ್ ನಂಬರ್ 169, ಇಂಗ್ಲಿಷ್ ನಲ್ಲಿ ಪೇಜ್ ನಂಬರ್ 199. ಇದನ್ನ ಓದಿ ನಾವು ಈ ಒಂದು ದಿನ ಕೂಟನ ನಾವು ಆರಂಭ ಮಾಡ್ಕೊಂಡ. ಕೊನೆದಾಗಿ ಹೇಳ್ಬೇಕಾದ್ರೆ, ಲಾಸ್ಟ್ ಟೈಮ್ ನಾವು ರೀಪ್ರಿಂಟ್ 2589 ಬರ್ದಿರುವಂತ ಮತ್ತಾಯ 7ನೇ ಅಧ್ಯಾಯದ ಒಂದು ವಿಚಾರಗಳನ್ನ ನಾವು ತಿಳ್ಕೊಂತಾ ಬಂದಿದ್ವಿ. ಅದನ್ನ ಕಂಟಿನ್ಯೂಷನ್ ಮಾಡ್ಕೊಂಡಿರೋಣ. ಹೀಗಿರುವಲ್ಲಿ ನಂಬಿದವರ ಮನೆತನದವರಿಗೆ ಕರ್ತನು ಹೀಗೆ ಹೇಳಿರುವುದು, ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ಕ್ರಿಸ್ತನ ಅನುಭಾವಶಾಲಿಯಲ್ಲಿ ಕಲಿಯುತ್ತಿರುವವರಾಗಿ ಈ ದಿವ್ಯ ಬೋಧಕನ ಉಪದೇಶಗಳಿಗೆ ತಮ್ಮನ್ನು ಒಳಪಡಿಸಿಕೊಳ್ಳದೇ ಇರುವವರು ಆತನ ಉಪದೇಶಗಳು ತಮಗೆ ಮನವರಿಕೆಯಾಗಿಲ್ಲವೆಂಬುದನ್ನು ಸ್ಪಷ್ಟಪಡಿಸುವವರಾದ್ದರಿಂದ ಹೊರಗಿನವರಿಗೆ ಈ ಉಪದೇಶವನ್ನು ನೀಡುವುದು ಪ್ರಯೋಜನಕಾರಿಯಲ್ಲ. ಆದರೆ ಎಲ್ಲಾ ನಿಜವಾದ ಶಿಷ್ಯರು, ಕಲಿಯುವವರು, ವಿದ್ಯಾರ್ಥಿಗಳು ಈ ಆದೇಶಗಳಿಗೆ ಶ್ರದ್ಧಾಪೂರ್ವಕವಾದ ಗಮನವನ್ನು ಕೊಡುವವರಾಗಿ ಇವುಗಳು ಒಂದು ಬಹು ಮುಖ್ಯವಾದ ಪಾಠವನ್ನು ಒಳಗೊಂಡಿರುವುದೆಂಬುದನ್ನು ಗ್ರಹಿಸಿಕೊಳ್ಳಬೇಕು. ಇವುಗಳು ತಿಳುವಳಿಕೆ ಹೊಂದದವನನ್ನು ಈ ಮಹತ್ವದ ಪರೀಕ್ಷೆಗೆ ತನ್ನನ್ನು ಸಿದ್ಧಪಡಿಸಿಕೊಂಡು
ಪ್ರೌಢಿಮೆಗೆ ಬರಲು ತಯಾರಾಗಿ ಆ ರಾಜ್ಯಕ್ಕೆ ಸೇರಲು ಸಿದ್ಧತೆಯನ್ನು ಹೊಂದಲಾಗದಂತೆ ಮಾಡುವವು. ಯಾಕೆಂದರೆ ಅವರಿಗೆ ಪರೀಕ್ಷಾರ್ಥವಾಗಿ ಬರುವ ಸಂಗತಿಗಳಲ್ಲಿ ಇದು ಒಂದು ಅಂಶವಾಗಿರುವುದು. ಅವರು ತಪ್ಪುಗಳನ್ನು ಕಂಡು ಹಿಡಿಯುವವರು, ಯಾವುದರಲ್ಲಿಯೂ ಒಳ್ಳೆಯದನ್ನು ಕಾಣದೆ ತೀವ್ರವಾಗಿ ಖಂಡಿಸುವವರು ಇತ್ಯಾದಿಗಳು ಆಗಿದ್ದು, ಇತರರ ಬಗ್ಗೆ ಕಠಿಣವಾಗಿಯೂ ನಿರ್ದಯವಾಗಿಯೂ ತೀರ್ಪು ಮಾಡುವವರಾಗುವರು. ಅವರು ಕರುಣಾಭಾವ ಹಾಗೂ ಇತರರನ್ನು ಪರಿಗಣಿಸುವ ಗುಣಗಳಿಂದ ಕೂಡಿದ ಕ್ರಿಸ್ತನ ಆತ್ಮವನ್ನು, ಅಂದರೆ ಪ್ರೀತಿಯ ಆತ್ಮವನ್ನು ಬೆಳೆಸಿಕೊಂಡಿಲ್ಲವೆಂಬುದಕ್ಕೆ ಇದು ಒಂದು ಸ್ಪಷ್ಟವಾದ ಗುರುತು. ಆದುದರಿಂದ ಅಂಥವರು ಆ ರಾಜ್ಯಕ್ಕೆ ಅನರ್ಹರೆಂದು ತೀರ್ಪು ಅಥವಾ ಖಂಡನೆಯನ್ನು ಹೊಂದುವರು. ಏಕೆಂದರೆ ನಾವು ತೀರ್ಪು ಮಾಡುವ ರೀತಿಯಲ್ಲಿಯೇ ನಮಗೂ ತೀರ್ಪಾಗುವುದು. ಕಾರಣ ಪ್ರೀತಿಯ ಇರುವಿಕೆ ಅಥವಾ ಇಲ್ಲದಿರುವಿಕೆಯು ನಮ್ಮ ನಿಜವಾದ ಆತ್ಮಿಕ ಸ್ಥಿತಿಯನ್ನು ಯಾವುದೇ ಇತರ ಸಂಗತಿಗಳು ತೋರಿಸಲಾರದ ರೀತಿಯಲ್ಲಿ ತೋರಿಸಿಕೊಡುವವು ಎಂಬುದೇ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಕೂಟದಲ್ಲಿ ಇವತ್ತೊಂದರಲ್ಲಿ ನಾವು ನಂಬಿಕೆ ಮನೆ ವಾರ್ತೆಯವರಾಗಿರುವಂತ ಒಂದು ಒಳ್ಳೆ ಸಮಾಚಾರನ ನಾವು ಈ ದಿನ ನೋಡುವಂತವರಾಗಿದ್ವಿ. ಮೊದಲನೇದಾಗಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಗೆ ಯೇಸು ಕ್ರಿಸ್ತರು ಹೇಳ್ತಿರುವಂತ ಒಂದು ಕಿವಿ ಮಾತು, ತೀರ್ಪು ಮಾಡಬೇಡಿ, ನಿಮ್ಗೂ ಸಹ ತೀರ್ಪಾಗುವುದು. ಏನದು ಅಂತ ನಾವು ನೋಡ್ಬೇಕಾದ್ರೆ, ಪ್ರಿಯರೇ, ನಮ್ಮ ಒಂದು ಸಹೋದರ ಸಹೋದರರ ಒಂದು ಅನ್ಯೋನ್ಯತೆಯಲ್ಲಿ ನಾವೆಲ್ಲರೂ ಕೂಡ ಬೆರೆತಿರ್ಬೇಕಾದ್ರೆ, ಅವರ ಒಂದು ಎಲ್ಲಾ ವಿಚಾರಗಳನ್ನ ನಾವು ತಿಳಿದಿರ್ಬೇಕಾದ್ರೆ, ಅವರ ಒಂದು ಸಂಗತಿಗಳನ್ನ ನಾವು ಕ್ರಿಸ್ತನ ಒಂದು ವಿರುದ್ಧವಾಗಿ ಕಾಣಲ್ಪಡೋದೇ ಆಗ್ಲಿ, ಮತ್ತೊಂದು ಬೇರೆ ಮಗದೊಂದು ಆಗುವಂತ ಸಂದರ್ಭ ಬಂದಾಗ ನಾವು ಕಲ್ತಿರೋದನ್ನೆಲ್ಲ ಮರೆತು ಅವರ ಮೇಲೆ ತೀರ್ಪು ಮಾಡೋದು, ಅವ್ರ ಮೇಲೆ ದೋಷ ಅಪರಾಧಗಳನ್ನ ಮಾಡೋದು, ಇದನ್ನ ನಾವು ಮಾಡೋದು ಒಳ್ಳೇದಲ್ಲ ಅನ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಏನಕ್ಕೆ ಅಂತಂದ್ರೆ ಅವ್ರ ಮೇಲೆ ತಪ್ಪು ಹೊರಿಸ್ದಂಗ್ ಆಗತ್ತಂತೆ. ನಿಜ ಸಂಗತಿಗಳನ್ನ ತಿಳಿದು ನಾವು ಯಾರ ಮೇಲೇ ಆಗಲಿ ನಾವು ತೀರ್ಪನ್ನ ಮಾಡಬಾರ್ದು ಅನ್ಬಿಟ್ಟು ನಮ್ಗೆ ಈ ಒಂದು ಪಾಠದಲ್ಲಿ ಹೇಳ್ತಾ ಇದಾರೆ. ಪ್ರಿಯರೇ, ನಾವು ತಿಳಿದಿರೋ ರೀತಿಯಲ್ಲಿ ಆ ಒಂದು ತಪ್ಪಾದಂತ ಒಂದು ವಾರ್ತೆನ ನಾವು ಮಾತನಾಡಿದ್ರೆ, ಯಾರ ಮೇಲೆ ನಾವು ಒಂದು ಗೌರವ ಇಟ್ಟು ಪಾಠನ ತಿಳ್ಕೊಂಡಿದೀವೋ ಅವ್ರಿಗೆ ಒಂದು ತಪ್ಪಾದಂತ ರೀತಿಯಲ್ಲಿ ನಾವು ನಡ್ಕೊಂಡಂತೆ ಆಗತ್ತೆ. ಅಂದ್ರೆ ಕ್ರಿಸ್ತನ ಒಂದು ಮಾರ್ಗದಿಂದ ನಾವು ತಪ್ಪಾದಂತ ರೀತಿಯಲ್ಲಿ ಮತ್ತೊಬ್ಬರಿಗೂ ಒಂದು ಗೈಡ್ಲೈನ್ಸ್ ಕೊಟ್ಟಂಗ ಆಗತ್ತೆ. ಪ್ರಿಯರೇ, ಈ ರೀತಿ ಇರ್ಬೇಕಾದ್ರೆ ನಮಗೆ ತೋರಿಸಿರುವಂತ ಒಂದು ಮಾರ್ಗದಲ್ಲಿ ನಾವು ನಡೆದು ಒಳ್ಳೆ ರೀತಿ ನಾವು ಹೋಗ್ಬೇಕು ಅಂತ ಇರ್ಬೇಕಾದ್ರೆ, ನಾವು ಮತ್ತೊಬ್ಬನ ಮೇಲೆ ಯಾವುದೇ ಒಂದು ದೋಷ ಅಪರಾಧಗಳಿದ್ರೂ ಸಹ ಅದನ್ನ ಕ್ಷಮಿಸಿ ಸಾಧ್ಯವಾದಷ್ಟು ನಾವು ಅವರನ್ನ ಒಳ್ಳೆತನನ ನಾವು ಮತ್ತೊಬ್ರಿಗೆ ಹೇಳೋದಕ್ಕೆ ಹೋಗ್ಬೇಕೇ ಹೊರ್ತು ತಪ್ಪಾದ ರೀತಿಯಲ್ಲಿ ಯಾರಿಗೂ ಕೂಡ ಖಂಡಿಸೋದೇ ಆಗಲಿ, ಒಂದು ತಪ್ಪಾದಂತ ರೀತಿಯಲ್ಲಿ ಹೇಳೋದೇ ಆಗ್ಲಿ, ಇದನ್ನ ಮಾಡಬಾರದು ಅಂತೆ. ಒಂದು ಪ್ರೀತಿಯಿಂದ ಒಂದು ಮಮತೆಯಿಂದ ನಾವು ಇದ್ಕೊಂಡು ಈ ಒಂದು ಸಂಗತಿನ ಮಾಡ್ಬೇಕು ಅನ್ಬಿಟ್ಟು ನಮ್ಗೆ ಹಿರಿಯ ಸಹೋದರ ಅಂತ ರಸಲ್ ಬ್ರದರ್ ಕೂಡ ಈ ಒಂದು ಪಾಠದಲ್ಲಿ ಹೇಳ್ತಾ ಇದಾರೆ. ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ಅನು ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ಓಕೆ. ಯಾವ ಪ್ರಮಾಣದಲ್ಲಿ ಕರುಣೆ ಉದಾರ ಭಾವಗಳನ್ನು ಇತರರಿಗೆ ತೋರಿಸುವವೋ ಆ ಪ್ರಮಾಣದಲ್ಲಿಯೇ ದೇವರ ಕರುಣೆಯು ನಮಗೆ ತೋರಿಸಲ್ಪಡುವುದು. ಆ ಮಹಾ ಬೋಧಕನ ಬಾಯಿಂದ ಬಂದ ಈ ಪಾಠಗಳು ದೇವಜನರೆಲ್ಲರ ಹೃದಯಗಳಲ್ಲಿ ಒಳ್ಳೆಯ ಪ್ರಭಾವವನ್ನು ಬೀರುವಂತಾಗಲು ಸಾಧ್ಯವಾಗಿದ್ದಲ್ಲಿ ಅದು ಇತರ ಪರವಾಗಿರುವ ಅವರ ಆಲೋಚನೆ ನಡತೆಗಳಲ್ಲಿನ ಮನೋಭಾವಗಳ ಮೇಲೆ ಅದು ಎಷ್ಟು ಅದ್ಭುತವಾದ ಪರಿಣಾಮ ಬೀರುತ್ತಿತ್ತು. ಇತರರಲ್ಲಿನ ಬಲಹೀನತೆಗಳ ವಿಷಯವಾಗಿ ಅವರು ಎಷ್ಟು ಉದಾರಿಗಳು, ಎಷ್ಟು ಕ್ಷಮಾಭಾವದವರು, ಎಷ್ಟು ಸಹಾನುಭೂತಿ ಉಳ್ಳವರು ಆಗುತ್ತಿದ್ದರು. ಅವರ ಹೃದಯಗಳಲ್ಲಿ ಪ್ರೀತಿಯ ಆತ್ಮವು ಹೇಗೆ ಬೆಳೆಯುವಂತಾಗಿ ಅವರ ನಡೆ ನುಡಿಗಳಲ್ಲಿ ಅವು ತೋರ್ಪಡಲಾಗುತ್ತಿದ್ದವು ಎಂದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವೆಲ್ಲರೂ ಕ್ರಿಸ್ತನ ಒಂದು ಅನ್ವಾಯಿಗಳಾಗಿರೋದ್ರಿಂದ ನಮ್ಮಲ್ಲಿ ಕರುಣೆ ಅನ್ನೋದಿರ್ಬೇಕಂತೆ. ಪ್ರಿಯರೇ, ಆ ಒಂದು ಕರುಣೆ ನಾವು ಯಾವ ಪ್ರಮಾಣದಲ್ಲಿ ದೇವರಿಗೆ ಯಾವುದೇ ಒಂದು ಸನ್ನಿವೇಶದಲ್ಲಿ ನಾವು ತೋರಿಸ್ತೀವೋ ಅದೇ ಪ್ರಮಾಣದಲ್ಲೇನೆ
ದೇವರು ಸಹ ನಮ್ಮ ಮೇಲೆ ಕರುಣೆನ ತೋರಿಸ್ತಾರಂತೆ. ಅಂದ್ರೆ ಈ ಒಂದು ಪಾಠ ಯಾವ ಒಂದು ಲೆಕ್ಕದಲ್ಲಿ ಹೇಳ್ತಾ ಇದ್ದಾರೆ ಪ್ರಿಯರೇ, ಇದು ಈ ಒಂದು ಪಾಠ ಇದೆಯಲ್ಲ, ದೇವರ ಜನರ ಒಂದು ಹೃದಯದ ಒಳ ಪ್ರಭಾವದ ಬೀರುವಂತ ಸ್ಥಿತಿಯ ಒಂದು ಪಾಠ ಆಗಿರುತ್ತೆ. ಅಂದ್ರೆ ಕ್ರಿಸ್ತನ ಮಕ್ಕಳಾಗಿರುವಂತ ನಮ್ಮ ಮೇಲೆ ಯಾವಂತ ಒಂದು ಮನಸ್ಥಿತಿ ಇರಬೇಕು ಅಂತಂದ್ರೆ, ಕ್ರಿಸ್ತನು ತೋರಿಸಿರುವಂತ ಮಾರ್ಗದಲ್ಲಿ ನಡೆದು ಕ್ರಿಸ್ತನ ಹಾಗೆ ನಾವು ನಡ್ಕೋಬೇಕಾಗಿರ್ಬೇಕಾದ್ರೆ ಈ ಒಂದು ಆ ಒಂದು ಆ ಪ್ರ ಈ ಒಂದು ರೀತಿಯ ಒಂದು ನಡವಳಿಕೆನ ನಾವು ಪಡ್ಕೋಬೇಕು. ಅಂದ್ರೆ ನಾವು ಮತ್ತೊಬ್ಬರ ಮೇಲೆ ಕರುಣೆ ತೋರ್ಸೋದು, ಒಂದು ಪ್ರೀತಿನ ತೋರ್ಸೋದು, ಈ ಒಂದು ಪ್ರಮಾಣ ನಮ್ಮಲ್ಲಿ ಹೆಚ್ಚಿಗೆ ಆಗಿದ್ರೇನೆ ನಮ್ಮಲ್ಲೂ ಕೂಡ ದೇವರು ಅದೇ ಒಂದು ಸಂಗತಿನ ತೋರಿಸ್ತಾರಂತೆ ಪ್ರಿಯರೇ. ಅದಾದ್ಮೇಲೆ ಎಷ್ಟೇ ನಮ್ಮಲ್ಲಿ ತಪ್ಪಾದಂತ ರೀತಿಯ ಸನ್ನಿವೇಶಗಳು ಬಂದಾಗ್ಲೂ ಕೂಡ ದೇವರು ಅದ್ಭುತವಾಗಿ ಅದನ್ನ ನಮ್ಮನ್ನ ಕಾದು ನಡೆಸ್ತಾರಂತೆ. ಏನಕ್ಕೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ನಮ್ಮಲ್ಲಿ ಇರುವಂತ ಒಂದು ಒಳ್ಳೆ ಗುಣಗಳನ್ನ ನೋಡೇನೆ ದೇವ್ರು ನಮ್ಮನ್ನ ಒಂದೊಳ್ಳೆ ರೀತಿಯ ಸ್ಥಾನಕ್ಕೆ ತರ್ತಾ ಇರೋದೇ ಹೊರತು ನಮ್ಮಲ್ಲಿರುವಂತ ಒಂದು ಕೆಟ್ಟತನನ ದೇವ್ರು ನೋಡ್ತಾ ಇಲ್ಲ. ಅದನ್ನ ಆದಷ್ಟು ಯೇಸು ಕ್ರಿಸ್ತರು ಮರೆ ಮಾಡಿದ್ದಾರೆ. ಹಾಗಿರೋದ್ರಿಂದ ನಮ್ಮಲ್ಲಿರುವಂತ ಒಂದು ಕೆಟ್ಟದನ್ನು ಕೂಡ ನಾವು ತೊರೆದು ಕ್ರಿಸ್ತನಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಆ ಒಂದು ಹೃದಯನ ಬೆಳೆಸುವಂತವರಾಗಿರೋಣ. ಮುಂದಿನ ಒಂದು ಪ್ಯಾರಾ ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್? ಯಾರ ಬಳಿ ಆದ್ರೂ ಇದ್ರೆ ದಯವಿಟ್ಟು ಓದಿ. ನವಿತಾ ಸಿಸ್ಟರ್, ಟೆಕ್ಸ್ಟ್ ಬುಕ್ ಇದೆಯಾ? ಬ್ರದರ್. ರೀಡ್ ಮಾಡಿ ಸಿಸ್ಟರ್. ಬ್ರದರ್ ಎಲ್ಲಿಂದ? ಪೇಜ್ ನಂಬರ್ 70, ಫಸ್ಟ್ ಪ್ಯಾರಾ. ಯಜ್ಞ ಫಲಗಳನ್ನ ಅಲ್ಲಿಂದವಾ? ಪೇಜ್ ನಂಬರ್ 70, ಲೈಫ್ ಆಫ್ ಕ್ರೈಸ್ಟ್ ಭಾಗ 2, ಪಾರ್ಟ್ 2, ಪೇಜ್ ನಂಬರ್ 70. ಅವರ ಕಣ್ಣುಗಳಲ್ಲಿರುವ ತೊಲೆಗಳು. ತೊಲೆಗಳು ಅಂತ ಇತ್ತು ಅಲ್ಲಿಂದಲ್ಲ ಬ್ರದರ್? ಹೌದು ಬ್ರದರ್. ರೀಡ್ ಮಾಡ್ತೀರಾ ರವಿ ಬ್ರದರ್? ಸಿಸ್ಟಮ್ ಮಾಡ್ಲಿ ಅಂದ್ರೆ ಮಾಡ್ತೀನಿ. ನವಿತಾ ಸಿಸ್ಟರ್ ಸಿಗ್ತಾ? ನವಿತಾ ಸಿಸ್ಟರ್? ನಮ್ಮ ಕರ್ತನ ಶೋಧನೆಯು ಈ ಇಲ್ಲ ಗಳಿಗೆ ಇಲ್ಲ ಇಲ್ಲ, ಪೇಜ್ ನಂಬರ್ 70, ಅವರ ಕಣ್ಣುಗಳಲ್ಲಿರುವ ತೊಲೆಗಳು ಅಂತ ಅಂದ್ಬಿಟ್ಟು ಸಬ್ ಹೆಡ್ಡಿಂಗ್ ಸಿಸ್ಟರ್. ಅವರ ಕಣ್ಣಿನಲ್ಲಿರುವ ತೊಲೆಗಳು. ಈ ಹೌದು. ಪಾಠವನ್ನು ಒತ್ತಿ ಹೇಳುತ್ತಾ ನಮ್ಮ ಕರ್ತನು ಸಲಹೆ ನೀಡಿರುವುದೆಂದರೆ, ಯಾರು ತಮ್ಮಂತೆ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯಲು ಯತ್ನಿಸುತ್ತಿರುವ ಸಹೋದರರಲ್ಲಿ ದೋಷವನ್ನು ನಿರಂತರವೂ ಕಂಡುಹಿಡಿಯುತ್ತಿರುವರೋ ಅವರು ಆ ಸಹೋದರರು ಮಾಡುತ್ತಿರುವ ಉತ್ತಮವಾದ ಪರಿಶ್ರಮಗಳನ್ನು ಕಾಣಲು ಎಂದೂ ಸಾಧ್ಯವಾಗದೆ ಯಾವಾಗಲೂ ಅವರಲ್ಲಿ ದೋಷಗಳನ್ನು ಕಂಡುಹಿಡಿಯುತ್ತಲೇ ಇರುವರು. ಇವರು ತಮ್ಮಲ್ಲೇ ದೊಡ್ಡ ದೋಷಗಳನ್ನು ಇಟ್ಟುಕೊಂಡಿರುವವರು. ಅದು ಯಾವುದೆಂದರೆ ಪ್ರೀತಿಯಿಲ್ಲದಿರುವಿಕೆ. ನಮ್ಮ ಕರ್ತನು ಈ ವರ್ಗದವರಿಗೆ ಬುದ್ಧಿಪಾಠವಾಗಿ ಹೇಳಿದ ಉತ್ಪ್ರೇಕ್ಷೆಯ ಮಾತಿನಲ್ಲಿ ಚುಚ್ಚು ಮಾತಿನ ದಾಟಿ ಇರುವಂತೆ ಕಾಣಬರುತ್ತದೆ. ಏಕೆಂದರೆ ಆತನು ಅಕ್ಷರಶಃ ನುಡಿಯುವುದು, ನಿಮ್ಮ ಕಣ್ಣಿನಲ್ಲೇ ಪೂರ್ಣವಾದ ಒಂದು ತೊಲೆಯನ್ನು ಇಟ್ಟುಕೊಂಡಿರುವ ನೀವು ಯಾಕೆ ತನ್ನ ಕಣ್ಣಿನಲ್ಲಿನ ರವಿಯ ದೆಸೆಯಿಂದ ತೊಂದರೆಗೀಡಾದ ನಿಮ್ಮ ಜೊತೆಯವನನ್ನು ದುರುಗುಟ್ಟಿ ನೋಡುವುದು. ಸಹೋದರರೆಲ್ಲರೂ ಹೆಚ್ಚು ಕಡಿಮೆ ಒಂದಲ್ಲ ಇನ್ನೊಂದು ರೀತಿಯ ಕಷ್ಟಗಳಿಂದ, ಅಂದರೆ ಶಾರೀರಿಕ ಬಲಹೀನತೆಗಳಿಂದ ಬಾಧಿತರಾಗಿರುವರು. ಏಕೆಂದರೆ ಎಲ್ಲರೂ ನೂತನ ಸ್ವಭಾವವೆಂಬ ನಿಧಿಯನ್ನು, ಆದಾಮನ ಮೂಲ ಪಾಪದ ದೆಸೆಯಿಂದ ವಿರೂಪಗೊಂಡ ಅಪೂರ್ಣವಾದ ದೋಷಪೂರಿತವಾದ ಮಣ್ಣಿನ ಘಟಗಳಲ್ಲಿ ಹೊಂದಿರುವುದು. ನೀತಿವಂತನು ಅಂದರೆ ಸಂಪೂರ್ಣವಾಗಿ ಪರಿಪೂರ್ಣತೆಯುಳ್ಳವನು ಯಾರೂ ಇಲ್ಲ, ಒಬ್ಬನಾದರೂ ಇಲ್ಲ. ಆದರೂ ಯಾವ ಸಹೋದರರ ಹೃದಯದಲ್ಲಿ ಪೂರ್ಣವಾದ ಪ್ರೀತಿ ಇರುವುದೋ
ಅವರು ಬುದ್ಧಿಪೂರ್ವಕವಾಗಿ ಗ್ರಹಿಸುವುದರಲ್ಲಿ, ಆತ್ಮಿಕವಾಗಿ ತಿಳಿದುಕೊಳ್ಳುವಲ್ಲಿ, ಅಂದರೆ ನಂಬಿಕೆ ಎಂಬ ಕಣ್ಣುಗಳಲ್ಲಿ ಮರದ ಸಿಬಿರಿನಂಥ ಅಡ್ಡಿಗಳು ಇದ್ದಾಗ್ಯೂ, ಹಾಗೂ ತಮ್ಮ ಜೀವನದ ನಡವಳಿಕೆಯೆಲ್ಲವುಗಳನ್ನು ಹಾನಿಗೊಳಿಸುವ ಶಿಬಿರುಗಳು ಅವರ ಹಸ್ತದಲ್ಲಿ ಚುಚ್ಚಿಕೊಂಡಿದ್ದು, ಅವರ ಕಾರ್ಯಗಳನ್ನು ಅಪರಿಪೂರ್ಣವನ್ನಾಗಿ ಮಾಡಿದರು. ಮತ್ತು ಅವರ ಕಾಲಿನಲ್ಲಿ ಸಹ ಸಿಬಿರು ಚುಚ್ಚಿಕೊಂಡು ಅವರ ನಡಿಗೆಯನ್ನು ಯಾವ ವಿಧದಲ್ಲೂ ಪರಿಪೂರ್ಣವಲ್ಲದಂತೆ ಮಾಡಿ, ತಾವು ಬಯಸಿದ ರೀತಿಯಲ್ಲಿ ಇರದಂತಾದರೂ ಅವರಲ್ಲಿ ನಂಬಿಕೆ, ಪ್ರೀತಿ ಹಾಗೂ ಕನಿಕರಗಳಿಂದ ಕೂಡಿದ ಕ್ರಿಸ್ತನ ಆತ್ಮವು ಇರುವುದೇ ಆದಲ್ಲಿ ಅವರು ಆತನವರಾಗುವರು. ಮತ್ತು ಪ್ರೀತಿ, ಕನಿಕರದ ಭಾವವಿಲ್ಲದ ಇತರ ಎಲ್ಲರಿಗಿಂತಲೂ ಹೆಚ್ಚಾಗಿ ಅಂಗೀಕೃತರಾಗುವರು. ಹೀಗಾಗಿ ಅವರು ಈ ಸಾಮ್ಯದಲ್ಲಿ ಸೂಚಿಸಿರುವಂತೆ ಇತರರ ವಿಷಯವಾಗಿ ತೀರ್ಪು ಮಾಡುವಾಗ ಪೂರ್ಣ ವಿಕೃತವಾದ ತೀರ್ಪು ಮಾಡುವರು. ಕಾರಣ ಅವರು ಕರ್ತನ ಆತ್ಮವನ್ನು ಬಹು ಅಲ್ಪ ಪ್ರಮಾಣದಲ್ಲಿ ಹೊಂದಿದ್ದು, ಸಹೋದರರ ಮೇಲೆ ದೊಡ್ಡದಾಗಿ ಆಪಾದನೆ ಹೊರಿಸುವ ವಿರೋಧಿಯ ಸೈತಾನನ ಆತ್ಮವನ್ನು ಅಧಿಕವಾಗಿ ಹೊಂದಿರುವವರಾಗಿರುವರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ ಸಬ್ಮಿಟಿಂಗ್ ಏನು ಅಂತ ನಾವು ನೋಡ್ಬೇಕಾದ್ರೆ ಅವರ ಕಣ್ಣುಗಳಲ್ಲಿರುವ ತೊಲೆ. ನೋಡಿ, ಈಗ ಈ ಒಂದು ಪಾಠನೇ ನಮ್ಗೆ ಒಂದು ವಿಶೇಷವಾದಂತ ರೀತಿಯ ಒಂದು ಜ್ಞಾನ ಭಂಡಾರ ಆಗಿದೆ ಪ್ರಿಯರೇ. ನೋಡಿ, ಈ ಒಂದು ಪಾಠದಲ್ಲಿ ನಮ್ಗೆ ಕರ್ತರ ಸಲಹೆಗಳು ನಮ್ಗೆ ಕೊಡ್ತಾ ಇದ್ದಾರೆ. ಯೇಸು ಕ್ರಿಸ್ತ ನಮಗ್ ಸಲಹೆ ಕೊಡ್ತಾ ಇರೋದು ಯಾವ ರೀತಿ? ಈ ಕಟಾದ ಮಾರ್ಗದಲ್ಲಿ ನಡೆಯುವಂತಕ್ಕೆ ಯತ್ನಿಸ್ತಿರುವಂತ ಸಹೋದರರು ಯಾರು? 1,44,000 ಸದಸ್ಯರುಗಳು, ಮಹಾಸಮೂಹಕ್ಕೆ ಸೇರುವಂತ ಅನೇಕ ಮಂದಿಗಳು. ಇವರಲ್ಲಿ ಯಾವುದೇ ಒಂದು ದೋಷ ಪರಿಹಾರಗಳು ಇರಬಾರದು ಅಂತ ಅನ್ಬಿಟ್ಟನೆ ದೇವರ ಒಂದು ವಿಶೇಷವಾದಂತ ಒಂದು ಆಜ್ಞೆ ಆಗಿರತ್ತೆ ಪ್ರಿಯರೇ. ಇವರ ಒಂದು ಪರಿಶ್ರಮಗಳನ್ನ ದೇವರು ನೋಡಿ ಇವ್ರಿಗೆ ಬೇಕಾಗಿರುವಂತ ಒಂದು ಪ್ರತಿಫಲನ ಕೊಡಬೇಕು ಅಂತ ಕಾಯ್ತಾ ಇದ್ದಾರೆ. ಆದರೆ ನಮ್ಮಲ್ಲಿರುವಂತ ಒಂದು ಲೋಪನೂ ಕೂಡ ಇದೆ. ಏನು ಲೋಪದೋಷಗಳು? ಪ್ರಿಯ ಸಹೋದರ ಮತ್ತು ಸಹೋದರ, ಒಬ್ಬ ಸಹೋದರನ ಮೇಲೆ ಒಂದು ತಪ್ಪನ್ನ ಹೊರಿಸುವಂತ ಒಂದು ಸನ್ನಿವೇಶ. ಅಂದ್ರೆ ಯಾವ ರೀತಿ? ಅವರ ಕಣ್ಣಿನಲ್ಲಿ ಆಲ್ರೆಡಿ ಕೊಳೆ ತುಂಬಿಕೊಂಡಿದೆ, ಆದರೆ ಮತ್ತೊಬ್ಬರ ಒಂದು ಕಣ್ಣಿನಲ್ಲಿರುವಂತ ಒಂದು ತೊಲೆನ ನೋಡಿ ಹೇಳುವಂಥದ್ದು. ಅಂದ್ರೆ ಯಾವ ರೀತಿ? ಪ್ರಿಯ ಸಹೋದರ ಮತ್ತು ಸಹೋದರರೇ, ಅವರೇ ಪರ್ಫೆಕ್ಟ್ ಆಗಿ ಇಲ್ದೆ ಹೋದ್ರು ಮತ್ತೊಬ್ರಿಗೆ ಪರ್ಫೆಕ್ಟ್ ಆಗಿರಿ ಅಂತ ಅನ್ಬಿಟ್ಟು ಗೈಡ್ ಲೈನ್ಸ್ ನ ನೀಡುವಂಥದ್ದು. ಈ ಒಂದು ಸನ್ನಿವೇಶ ಇದೆಯಲ್ಲ, ಇದು ತುಂಬಾ ಒಂದು ತಪ್ಪಾದಂತ ರೀತಿಯ ಒಂದು ಸನ್ನಿವೇಶ. ಒಬ್ರಿಗೆ ನಾವು ಹೇಳ್ಬೇಕಾದ್ರೆ ನಾವು ಸರಿಯಾಗಿ ನಡೆದಿದ್ರೆ ಮಾತ್ರ ಇನ್ನೊಬ್ರಿಗೆ ಹೇಳೋದಕ್ಕೆ ಸಾಧ್ಯ ಅನ್ಬಿಟ್ಟೆ ನಮ್ಗೆ ಯೇಸು ಕ್ರಿಸ್ತರು ತೋರಿಸಿರೋದು ಮಾರ್ಗಸೂಚನೆ. ಅದಕ್ಕೆ ಯೇಸು ಕ್ರಿಸ್ತರು ಬಂದು 33 ವರ್ಷಗಳ ಕಾಲ ಇದ್ದು ಇಡೀ ಲೋಕಕ್ಕೆ ಒಂದು ಮಾರ್ಗಸೂಚನೆವಾದಂತ ಒಂದು ಕರ್ತವ್ಯನ ಮಾಡಿ ತೋರಿಸಿ ಸಹಾನುಭೂತಿಯಾದಂತ ಒಂದು ಸನ್ನಿವೇಶನ ಮಾಡಿದ್ದು ಪ್ರಿಯರೇ. ಈ ರೀತಿ ಇರ್ಬೇಕಾದ್ರೆ ಈ ಒಂದು ವಿಶೇಷವಾದಂತ ಪಾಠ ನಮ್ಗೆ ಯಾವ ರೀತಿ ಹೇಳ್ತಾ ಇದೆ ಅಂತಂದ್ರೆ, ಈಗ ಮರದ ಒಂದು ತುಂಡಿನಲ್ಲಿ ಅನೇಕ ಸಿಬಿರುಗಳು ಸಿಗುತ್ತೆ. ಆ ಸಿಬಿರು ಏನ್ ಮಾಡುತ್ತೆ? ಏನ್ ಮರ ಆಗಿ ಸ್ಟ್ರೆಂತ್ ಆಗಿರುತ್ತಾ ಅಂದ್ರೆ ಇಲ್ಲ ರೀ. ಮರನೇ ಸ್ಟ್ರೆಂತ್, ಆ ಸಿಬಿರುಗಳೆಲ್ಲ ಸೇರ್ದಾಗ್ಲೇನೆ ಆಗದೆ ಮರ. ಅದೇ ತರಾನೇ ನಾವೆಲ್ಲರೂ ಸೇರಿ ಒಟ್ಟಾಗಿ ಇದ್ರೇನೆ ಮೊದಲಗಿತ್ತಿ ಆಗಿರೋದಕ್ಕೆ ಸಾಧ್ಯ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಆಗಿರ್ಬೇಕಾದ್ರೆ ಒಂದು ಮೊದಲಿಗಿತ್ತಿ ಇನ್ನೊಂದು ಮೊದಲಿಗಿತ್ತಿಯ ಒಂದು ತಪ್ಪುಗಳನ್ನ ಕಂಡುಹಿಡಿಯೋದು, ಆ ಒಂದು ತಪ್ಪನ್ನ ಬಹಿರಂಗ ತರೋದಕ್ಕೋಸ್ಕರ ನಾನಾ ತಪ್ಪುಗಳನ್ನ ಮಾಡೋದು, ಆ ಒಂದು ತಪ್ಪುಗೋಸ್ಕರ ಅವ್ರು ಅಷ್ಟೆಲ್ಲಾ ಕಷ್ಟಪಟ್ಟು ಒಬ್ಬರ ಸಹೋದರ ಒಂದು ಹೆಸರನ್ನ ಕೆಡ್ಸೋದು, ಇವೆಲ್ಲ ಇದೆಯಲ್ಲ, ಅದನ್ನ ಮಾಡಕ್ ಹೋಗ್ಬಾರ್ದು ಅನ್ಬಿಟ್ಟೆ ಹೇಳ್ತಾ ಇದಾರೆ ಪ್ರಿಯರೇ. ಬರೀ ಇದೇನ್ ಸಹೋದರ ಬಗ್ಗೆ ಮಾತಾಡಿದ್ದಾರೆ ಅಂತ ಅಲ್ಲ ರೀ. ಸಹೋದರ ಅಂತ ನಾವ್ ನೋಡ್ಬೇಕಾದ್ರೆ ಆದಾಮ. ಸೊ ಆದಾಮನಿಂದನೇ ಅವಳು ಕೂಡ ಬಂದಿದ್ದು ಸಹೋದರಿ. ಸೊ ಎಲ್ರೂ ಕೂಡ ಏನಾಗಿದೀವಿ? ನಾವೆಲ್ರೂ ಒಂದೇ ಒಂದು ಮನುಷ್ಯರು ಆಗಿದೀವಿ ಪ್ರಿಯರೇ. ನಮ್ಮಲ್ಲಿ ಒಂದು ಜೆಂಡರ್ಸ್ ನ ನಾವು ಇಂಟಿಫೈ ಮಾಡಿರೋದು ಮೇಲ್ ಅಂಡ್ ಫಿಮೇಲ್ ಅಂತ. ಬಟ್ ದೇವರ ಒಂದು ದೃಷ್ಟಿಲಿ ನಾವೆಲ್ರೂ ಕೂಡ ಒಂದೇ ಪ್ರಿಯ ಸಹೋದರ ಮತ್ತು ಸಹೋದರರು. ನಾವೆಲ್ರೂ ಕೂಡ ಮಕ್ಕಳಾಗಿದ್ದೀವಿ. ಆಗಿರ್ಬೇಕಾದ್ರೆ ಒಬ್ಬ ಮಗು ಇನ್ನೊಂದು ಮಗು ಮೇಲೆ ಯಾವುದೇ ತರಹದ ಒಂದು ತಪ್ಪಾದಂತ ಒಂದು ಸನ್ನಿವೇಶನ ಮಾಡದೇ ಇರ್ಲಿ ಅನ್ಬಿಟ್ಟೇನೆ ಹಲವಾರು ನಮಗೆ ಮಾರ್ಗಸೂಚಕವಾದಂತ ಒಂದು ಸನ್ನಿವೇಶಗಳನ್ನ ತೋರಿಸಿ ನಮ್ಮನ್ನ ನೇರವಾದಂತ ರೀತಿಯಲ್ಲಿ ನಡ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಪ್ಯಾರ ಅನು ಸಿಸ್ಟರ್ ರೀಡ್ ಮಾಡ್ತೀರಾ? ಮಾಡ್ತೀನಿ. ಪ್ರೀತಿ ಇಲ್ಲದೆ ತಪ್ಪು ಹುಡುಕುವವರಾಗಿ ಸಹೋದರರನ್ನು ಆಪಾದಿಸುವ ಈ ವರ್ಗವನ್ನೇ
ಕರ್ತನು ಕಪಟಿಗಳು ಎಂದು ಹೆಸರಿಸಿರುವುದು ಏಕೆ? ಕಾರಣ ಇತರರಲ್ಲಿ ತಪ್ಪನ್ನು ಕಂಡುಹಿಡಿಯುವುದರಲ್ಲಿ ಅವರು ಸ್ಪಷ್ಟವಾಗಿ ತಾವು ಪಾಪದ ಸಂಬಂಧವಾದ ಇಂಥ ಸಂಕಷ್ಟದಿಂದ ಬಾಧಿತರಾಗಿಲ್ಲವೆಂಬ ತೀರ್ಮಾನವನ್ನು ಮಾಡಿಕೊಳ್ಳಲು ಬಯಸುವರು. ಅವರು ಸ್ಪಷ್ಟವಾಗಿ ತಾವು ಪರಿಶುದ್ಧರೆಂಬುದನ್ನು ಮನದಟ್ಟು ಮಾಡಿಕೊಡಲು ಬಯಸುವರು ಮತ್ತು ಅವರು ತಮ್ಮ ಹೃದಯದಲ್ಲಿ ಇದು ನಿಜವಲ್ಲವೆಂಬುದನ್ನು ತಿಳಿದಿದ್ದರು ಮತ್ತು ಅವರಲ್ಲೇ ಹಲವು ವೈಫಲ್ಯಗಳು ಹಲವು ಲೋಪದೋಷಗಳು ಇರುವುದರಿಂದಲೂ ಅವರ ವರ್ತನೆಯು ಕಪಟಾಚಾರವು ಸುಳ್ಳಾದದ್ದು ಮೋಸಕರವು ದೇವರಿಗೆ ಮೆಚ್ಚುಗೆಯಿಲ್ಲದ್ದು ಆಗಿರುವುದು. ನಮ್ಮ ಕರ್ತನ ವಾಕ್ಯವು ಸ್ಪಷ್ಟವಾಗಿ ತೋರಿಸಿಕೊಟ್ಟಿರುವಂತೆ ಅವರು ಮಾಡುವ ತಪ್ಪು ಕಂಡುಹಿಡಿಯುವಿಕೆಯು ತಪ್ಪು ಮಾಡುವವರ ಮೇಲಿನ ಪ್ರೀತಿಯ ಮತ್ತು ಪಾಪದ ಮೇಲಿನ ದ್ವೇಷದ ಪ್ರೇರಣೆಯ ಫಲವಾದದ್ದೆಂದು ಅವರು ಹೇಳಿಕೊಳ್ಳುವುದು ಮೋಸಕರವು ಕಪಟಾಚಾರವೂ ಆಗಿರುವುದು. ಇಲ್ಲವಾದಲ್ಲಿ ಅವರಿಗೆ ತಮ್ಮಲ್ಲಿರುವ ಪಾಪ ಬಲಹೀನತೆಗಳನ್ನು ಹಗೆ ಮಾಡಿ ಖಂಡಿಸಿ ಅವುಗಳ ವಿರೋಧವಾಗಿ ಹೋರಾಡಲು ಬಹಳಷ್ಟು ಬೇಕಾಗಿರಬೇಕೆಂಬುದನ್ನು ಕಂಡುಕೊಳ್ಳುವರು. ಅಂದರೆ ಇದು ಸ್ವಪ್ರತಿಷ್ಠೆ ಮತ್ತು ಕಪಟಾಚಾರವೆಂಬ ತಮ್ಮ ಕಣ್ಣಿನಲ್ಲಿರುವ ತೊಲೆಯನ್ನು ತೆಗೆದುಹಾಕುವಿಕೆ. ಹೀಗೆ ಮಾಡುವುದರಲ್ಲಿ ಪಡೆದ ಅನುಭವವು ಅವರನ್ನು ಇತರರಿಗೆ ಸಹಾಯ ಮಾಡುವುದರಲ್ಲಿ ಬಹು ಮೃದು ಸ್ವಭಾವದವರನ್ನಾಗಿಯೂ ಕರುಣೆ ಉಳ್ಳವರನ್ನಾಗಿಯೂ ಪ್ರೀತಿ ಉಳ್ಳವರನ್ನಾಗಿಯೂ ಮಾಡುವುದು. ಥ್ಯಾಂಕ್ ಯು. ಹಲೋ, ಕೇಳಿಸ್ತಾ? ಕೇಳಿಸ್ತಿದೆ ಸಿಸ್ಟರ್, ಕೇಳಿಸ್ತಿದೆ. ನರೇಶ್ ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಪ್ರೀತಿಯಿಂದ ತಪ್ಪುಗಳನ್ನ ಹುಡ್ಕೋದಲ್ವಂತೆ. ನೋಡಿ ಪ್ರಿಯರೇ, ಸಹೋದರರು ಯಾವ ರೀತಿ ಒಬ್ಬ ಸಹೋದರನ ಮೇಲೆ ಕರ್ತನನ್ನ ಆತ್ಕೊಂಡಿರುವಂತ ಒಂದು ಜನರ ಮೇಲೆ ತಪ್ಪುಗಳನ್ನ ಕಪಟತನಗಳನ್ನ ಹೆಸರುಗಳನ್ನ ಯಾಕೆ ಹೇಳಬೇಕು ಅನ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಯಾವುದರ ಒಂದು ಬೇರೆಗೆ ಮಾತನ್ನ ಹೇಳ್ತಾ ಇದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಇಲ್ಲಿ ಒಬ್ಬ ಸಹೋದರ ಇನ್ನೊಬ್ಬ ಸಹೋದರ ಇರ್ತಾರೆ ಅಂತ ಅನ್ಕೊಳ್ಳಿ. ಆ ಒಂದು ಸಹೋದರನಲ್ಲಿರುವಂತ ಒಂದು ಕಷ್ಟ ಸಂಕಟಗಳನ್ನ ಅರಿದೇನೆ, ಆ ಒಂದು ಸಹೋದರ ಮಾಡಿರುವಂತ ಒಂದು ತಪ್ಪುಗಳನ್ನ ತಿದ್ದದೇನೆ, ಆ ಒಂದು ತಪ್ಪನ್ನ ಹಿಡ್ಕೊಂಡು ಮತ್ತೊಬ್ಬರಿಗೆ ಹಂಚೋದು ಮಾಡೋದು, ಈ ರೀತಿ ಮನದಟ್ಟನ್ನ ಹಿಡ್ಕೊಂಡ್ರೆ ಅವರು ಕ್ರಿಸ್ತನ ಒಂದು ಪ್ರೀತಿಲಿ ಇನ್ನೂ ಕೂಡ ನೆಲೆ ಊರಿಲ್ಲ ಅನ್ಬಿಟ್ಟು ಹೇಳ್ತಾ ಇದಾರೆ. ಮೊದಲನೇದಾಗಿ ಅವರಲ್ಲಿ ವೈಫಲ್ಯ ಇದೆಯಂತೆ, ಹಲವಾರು ಲೋಪದೋಷ ಇದೆಯಂತೆ. ಆ ರೀತಿ ಇರೋದ್ರಿಂದಲೇನೆ ಅವ್ರು ಇಂಥ ಒಂದು ಕರ್ತವ್ಯನ ಮಾಡ್ತಾ ಇದಾರೆ. ಹಾಗೆ ಮಾಡ್ಬೇಕಾದ್ರೆ ಅಂತ ಸಹೋದರನ ಒಂದು ಸ್ಥಿತಿಗತಿಗಳೇನಾಗಿರತ್ತೆ ಪ್ರಿಯರೇ, ಅದು ದೇವರೇ ನೋಡ್ಕೊಂತಾರಂತೆ. ಬಟ್ ನಾವ್ ಯಾರದೇ ಕಾರಣಕ್ಕೂ ಕೂಡ ಜಡ್ಜ್ಮೆಂಟ್ ಮಾಡೋದಕ್ಕೆ ಹೋಗ್ಬಾರ್ದು. ಏನಕ್ಕಂದ್ರೆ ನಾವು ಲಾಸ್ಟ್ ಕ್ಲಾಸಲ್ಲೇ ನಾವು ನೋಡಿದೀವಿ. ನೋಡಿ, ನಾವು ಯಾರನ್ನೂ ಕೂಡ ನಾವೇನ್ ಮಾಡಬಾರ್ದು ಅಂತ ಅಂದ್ರೆ ಅಪರಾಧಿ, ದೋಷಿ, ನೀನು ಒಂದು ತಪ್ಪಾದಂತ ರೀತಿಲಿರೋರು ಅಂತ ಅನ್ಬಿಟ್ಟು ಯಾರನ್ನೂ ಕೂಡ ಹೇಳ್ಬಾರ್ದಂತೆ. ಯಾಕೆ ಅಂತ ಹೇಳ್ತಾ ಇದಾರೆ ಅಂತಂದ್ರೆ, ಇಂಥ ಒಂದು ಖಂಡನೆ ಮಾತುಗಳು, ಇಂಥ ಒಂದು ವಿಶೇಷವಾದಂತ ರೀತಿಯ ವಾರ್ತೆಗಳನ್ನ ಉಪಯೋಗಿಸೋದಕ್ಕೆ ಯೋಗ್ಯರಾಗಿರೋದೇ ಯಾರು ಅಂತಂದ್ರೆ ತಂದೆ ದೇವರು ಮತ್ತೆ ಯೇಸು ಕ್ರಿಸ್ತರು. ಅವರಿಬ್ರು ಕೂಡ ನಡೆದು ತೋರಿಸಿ ಮಾಡಿರೋದ್ರಿಂದಲೇನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಅವ್ರಿಬ್ರನ್ನೇ ಅರ್ಹತರು. ಆಗಿರ್ಬೇಕಾದ್ರೆ ನಾವು ಅರ್ಹತೆನ ಹೊಂದಬೇಕು ಅಂತಂದ್ರೆ ನಾವು ಕೂಡ ಚಿಕ್ಕ ಹಿಂಡಿಗೆ ಒಬ್ಬರಾಗಿ ಹೋದ್ರೇನೆ ಕೂಡ ಆ ಒಂದು ಅರ್ಹತೆನೆ ಸಿಗೋದು. ಅಲ್ಲಿವರೆಗೂ ಕೂಡ ನಾವೆಲ್ಲರೂ ಕೂಡ ಒಂದು ದೇವರ ಒಂದು ವಾಕ್ಯದ ಮೇರೆಗೆ, ದೇವರ ಒಂದು ವಾಕ್ಯದ ಒಂದು ಮಾರ್ಗದಲ್ಲಿ ನಡೆದು ಕ್ರಿಸ್ತನಿಗೆ ಮೆಚ್ಚುಗೆಯಾಗಿರೋದು ತುಂಬಾ ಸೂಕ್ತವಾಗಿರುತ್ತೆ ಅನ್ಬಿಟ್ಟೆ ನಮ್ಗಿಲ್ಲಿ ಹೇಳ್ತಾ ಇದಾರೆ ಪ್ರಿಯರೇ. ಮೊದಲನೇದಾಗಿ ನಮ್ಮಲ್ಲಿ ಬಲಹೀನತೆಗಳ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರ್ಬೇಕು. ನಾವು ಯಾವ ಒಂದು ಸಂದರ್ಭದಲ್ಲಿ ಬಲಹೀನತೆ ಆಗ್ತೀವೋ, ಯಾವ ಒಂದು ಸಂದರ್ಭದಲ್ಲಿ ನಾವು ದೇವರ ಒಂದು ಮಾರ್ಗನೇ ತೊರಿತೀವೋ ಅಂತ ಒಂದು ಸಂದರ್ಭಗಳಲ್ಲಿ ದೇವರ ಒಂದು ವಾಕ್ಯನ ನಾವು ಧ್ಯಾನ ಮಾಡ್ತಾನೆ ಇರ್ಬೇಕಂತೆ. ಆ ರೀತಿ ನಾವು ಮಾಡ್ತಾನೆ ಇದ್ದಾಗ ಯಾವುದೇ ಒಂದು ಲೌಕಿಕವಾದಂತ ಒಂದು ಆಲೋಚನೆಗಳು ಬಂದಾಗ್ಲೂ ಕೂಡ ನಾವು ಅದನ್ನ ಒಂದು ಜಯಿಸೋದಕ್ಕೆ ವಿಶೇಷವಾದಂತ ರೀತಿಯಲ್ಲಿ ಯೇಸು ಕ್ರಿಸ್ತ ಸಹಾಯನ ಮಾಡ್ತಾರೆ ಅನ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸ್ತಾ ಇದಾರೆ. ನೆಕ್ಸ್ಟ್ ಪ್ಯಾರ ಯಾರು ರೀಡ್ ಮಾಡ್ತೀರಾ? ನೆಕ್ಸ್ಟ್ ಪ್ಯಾರ ಬೇರೆ ಯಾರ ಹತ್ರ ಟೆಕ್ಸ್ಟ್ ಬುಕ್ ಇದೆಯಾ? ರವಿ ಬ್ರದರ್ ರೀಡ್ ಮಾಡ್ತೀರಾ ನೆಕ್ಸ್ಟ್ ಪ್ಯಾರ? ಓಕೆ ಬ್ರದರ್, ಮಾಡ್ತೀನಿ. ಥ್ಯಾಂಕ್ ಯು. ಸಹೋದರರು ಎಂದು ಕರೆಯಲ್ಪಡುವವರೆಲ್ಲರೂ ನಮ್ಮ ಕರ್ತನ ವರ್ಣನೆ ಮಾಡಿರುವ ಈ ಭಾವಚಿತ್ರವನ್ನು ಜಾಗರೂಕತೆಯಿಂದ ವೀಕ್ಷಿಸಿ, ಅವರು ತಮ್ಮ ಹೃದಯದಲ್ಲಿ ಇದೇ ರೀತಿಯ ಯಾವುದಾದರೂ ಕೆಟ್ಟ ಪ್ರವೃತ್ತಿಗಳು ಅಂದರೆ
ತಪ್ಪು ಹುಡುಕುವುದು, ದೂರುವುದು, ತೀಕ್ಷ್ಣವಾಗಿ ನಿಂದಿಸುವುದು ಮತ್ತು ಅವಹೇಳನ ಮಾಡುವುದು ಇವುಗಳು ಬೇರೆ ಬೇರೆ ಮಟ್ಟದಲ್ಲಿ ಇರುವುದೋ ಇಲ್ಲವೋ ಎಂಬುದನ್ನು ಚೆನ್ನಾಗಿ ಗಮನಿಸಬೇಕು. ಪ್ರೀತಿ ಇಲ್ಲದಿರುವಿಕೆ, ಸ್ವಪ್ರತಿಷ್ಠೆ ಎಂಬ ತೊಲೆಗಳು ತಮ್ಮ ಮನೋನೇತ್ರಗಳಲ್ಲಿ, ಆತ್ಮಿಕ ಕಣ್ಣುಗಳಲ್ಲಿ ಇರುವ ಕುರುಹುಗಳೇನಾದರೂ ಕಂಡುಬಂದಲ್ಲಿ ಅವರು ಕೂಡಲೇ ಆ ದಿವ್ಯ ವೈದ್ಯನ ಬಳಿಗೆ ಹೋಗಿ ತಾವು ತ್ವರಿತವಾಗಿ ತಮ್ಮ ಸಹೋದರರಿಗೆ ನಯವಿನಯ ಕನಿಕರಗಳುಳ್ಳ ಸಹಾಯಕರುಗಳು ಆಗುವಂತಾಗಲು ಇಂಥವುಗಳನ್ನು ಪೂರ್ಣವಾಗಿ ತೊಡೆದು ಹಾಕಿಸಿಕೊಂಡವರಾಗಬೇಕು ಮತ್ತು 1000 ವರ್ಷದ ಆಳ್ವಿಕೆಯ ಕಾಲದ ಆ ಮಹಾ ಕಾರ್ಯದಲ್ಲಿ, ಅಂದರೆ ಕರುಣೆಯುಳ್ಳವರು ಕನಿಕರವುಳ್ಳವರೂ ಆಗಿ ಕುರುಡಾದ ಕಣ್ಣುಗಳನ್ನು ತೆರೆಯಲು ಮತ್ತು ಪಾಪದಿಂದ ಉಂಟಾದ ಗಾಯಗಳನ್ನು ವಾಸಿ ಮಾಡಲು ಸಫಲರಾದ ಶಸ್ತ್ರಚಿಕಿತ್ಸಕರು ವೈದ್ಯರು ಆಗುವುದಕ್ಕಾಗಿ ಅವರು ಸಿದ್ಧವಾಗಬೇಕು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಸಹೋದರರು ಅಂತ ಅಂದ ತಕ್ಷಣ ಅವ್ರಿಗೆ ಯಾಕೆ ದೇವರು ಸಹೋದರರು ಅಂತ ಅನ್ಬಿಟ್ಟು ಹೆಸರನ್ನ ಮಡಗಿದ್ದಾರೆ ಅಂತಂದ್ರೆ, ವಿಶೇಷವಾದಂತ ಒಂದು ಮಕ್ಕಳು ಅಂತ ಅನ್ನೋದಕ್ಕೋಸ್ಕರನೇ ಈ ರೀತಿ ಒಂದು ಹೆಸರನ್ನ ದೇವರು ನಮ್ಗೆ ಅನುಗ್ರಹಿಸಿದ್ದಾರೆ. ನಮ್ಮ ಹೃದಯದಲ್ಲಿ ಇರುವಂತ ಯಾವುದೇ ಒಂದು ಕಪಟಗಳೇ ಆಗ್ಲಿ, ಒಂದು ತಪ್ಪಾದಂತ ರೀತಿಯನ್ನೇ ಆಗ್ಲಿ, ಯಾವುದೇ ಒಂದು ಸನ್ನಿವೇಶಗಳನ್ನೇ ಆಗ್ಲಿ ನಾವು ಮಾಡೋದಕ್ಕೆ ಹೋಗ್ಬಾರ್ದು ಅಂದ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸ್ತಾ ಇರೋದು. ಆ ರೀತಿ ಏನಾದ್ರು ನಾವು ಹೋದ್ವಿ ಅಂತಂದ್ರೆ ನಾವು ದೇವರನ್ನೇ ನಿರಾಕರಿಸಿದಾಗೆ ದೇವರೇ ನಮ್ಮನ್ನ ನಿರಾಕರಿಸ್ಬಿಡ್ತಾನಂತೆ. ಇಂತ ಒಂದು ಕೆಟ್ಟವಾದಂತ ಒಂದು ಸನ್ನಿವೇಶ ಪ್ರಿಯ ಸಹೋದರ ಮತ್ತು ಸಹೋದರರೇ. ನೋಡಿ, ಚೆನ್ನಾಗಿ ನಾವು ಗಮನಿಸ್ಬೇಕಾಗಿರೋದು ಏನಂತ ನಾವು ನೋಡ್ಬೇಕಾದ್ರೆ, ಪ್ರೀತಿಯಿಂದ ಪ್ರೀತಿಯಿಂದ ಇರ್ಬೇಕು ಮತ್ತು ಕರುಣೆಯಿಂದ ಇರೋದಕ್ಕಿಂತ ಕಲ್ತ್ಕೋಬೇಕಂತೆ. ಅದಾದ್ಮೇಲೆ ಈ ಒಂದು ದಿವ್ಯವಾದಂತ ವೈದ್ಯನಾಗಿರುವಂತ ಯೇಸು ಕ್ರಿಸ್ತರನ್ನೇ ನಮ್ಗೆ ಇದನ್ನ ಹೇಳ್ಕೊಡ್ತಾ ಇರೋದು. ನೋಡಿ, ಯೇಸು ಕ್ರಿಸ್ತನ ವೈದ್ಯನಿಗೂ ಕೂಡ ಹೋಲಿಕೆ ಮಾಡ್ತಾ ಇದಾರೆ. ಅಂದ್ರೆ ಈಗ ವೈದ್ಯ ಏನಾದ್ರು ನಾರ್ಮಲ್ ಆಗಿ ಯಾವ್ದಾದ್ರು ಮನುಷ್ಯನ್ಗೆ ಟ್ರೀಟ್ಮೆಂಟ್ ಮಾಡಿದ್ರೆ ಮನುಷ್ಯ ಹುಷಾರಾಗತ್ತಾಗಲ್ವಾ? ಹಾಗೆ ಆಗತ್ತೆ ಪ್ರಿಯರೇ. ಅದೇ ತರನೇ ದೇವರ ಮಕ್ಕಳು ಅಂತ ನಾವುಗಳು ಇರ್ಬೇಕಾದ್ರೆ ನಮ್ಮಲ್ಲೂ ಕೂಡ ಯಾವುದೇ ಒಂದು ತಪ್ಪಾದಂತ ಒಂದು ಸನ್ನಿವೇಶಗಳು ಏನೇ ನಡೆದಂಗ ಅನ್ಸಿದ್ರು ಕೂಡ ನಾವು ಕೂಡ ದೇವರು ನಮ್ಮ ಬಳಿ ಇದ್ದಾರೆ ಅಂತ ಅನ್ಬಿಟ್ಟು ನಾವು ಅನ್ಕೊಂಡು ಇರೋದು ತುಂಬಾ ಒಳ್ಳೇದು ಅನ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಮೊದಲನೇದಾಗಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಪಾಠಗಳಲ್ಲಿ ನಮಗೆ ಹಲವಾರು ರೀತಿಯ ಒಂದು ಅನೇಕ ಭಾವಗಳನ್ನ ತೋರಿಸಿದ್ರು. ನೋಡಿ, ಅದರಲ್ಲಿ ಪ್ರಮುಖವಾಗಿ ಈ ಒಂದು ಕಾರ್ಯ ಚಟುವಟಿಕೆಗಳಲ್ಲಿ ಮೂಲತಃವಾಗಿ ಬರ್ದಿರುವಂತ ಒಂದು ಕರುಣೆಯ ಒಂದು ಸನ್ನಿವೇಶನ ನಾವು ಇಲ್ಲಿ ನೋಡಿದೀವಿ. ಅದೇ ತರಾನೇ ಈ ಒಂದು ಗಾಯದ ಒಂದು ವಿಶೇಷವಾದಂತ ರೀತಿಯಲ್ಲೂ ಕೂಡ ನಾವು ನಡ್ಕೊಳ್ಳೋದಕ್ಕೆ ಯೋಗ್ಯರಾಗಿ ಕಾಣಿಸ್ಕೋಬೇಕಂತೆ. ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡಿ ಸಿಸ್ಟರ್. ಓದ್ಬೇಕಾ ಬ್ರದರ್? ಓದಿ ಸಿಸ್ಟರ್, ನವಿತಾ ಸಿಸ್ಟರ್. ಮುಳ್ಳಿನ ಗಿಡಗಳಿಗೆ ದ್ರಾಕ್ಷೆ ಗೊಂಚಲನ್ನು ಕಟ್ಟುವುದು. ಯಾರು ನಮ್ಮ ಒಡೆಯನ ಹೆಜ್ಜೆಯ ಜಾಡಿನಲ್ಲಿ ನಮ್ಮೊಡನೆ ನಡೆಯಲು ಪರಿಶ್ರಮಿಸುವುದನ್ನು ತೋರ್ಪಡಿಸಿ ಆ ವಿಷಯದಲ್ಲಿ ಪ್ರಾಮಾಣಿಕರಾಗಿರುವುದರ ಸಾಕ್ಷ್ಯಾಧಾರಗಳನ್ನು ನೀಡುತ್ತಾರೋ ಆ ಸಹೋದರರ ಬಗ್ಗೆ ನಾವು ತೀರ್ಪು ಮಾಡಬಾರದಾದರೂ ನಾವು ಮನುಕುಲದ ವಿಷಯದಲ್ಲಿ ಸಾಮಾನ್ಯವಾಗಿರುವ ಕೆಲವು ಸಂಗತಿಗಳ ವಿಷಯವಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಿರುವುದು. ಅವರ ಫಲಗಳಿಂದ ನಾವು ಮುಳ್ಳುಗಿಡಗಳಿಂದ ದ್ರಾಕ್ಷಿ ಹಣ್ಣುಗಳನ್ನು ಮತ್ತು ಮದ್ದು ಕುಣಿಕೆ ಗಿಡಗಳಿಂದ ಅಂಜೂರಗಳನ್ನು ಬೇರ್ಪಡಿಸುವುದನ್ನು ತಿಳಿದುಕೊಳ್ಳಬೇಕು ಎಂದು ಕರ್ತನು ತಿಳಿಸಿದ್ದಾನೆ. ಸ್ವಾರ್ಥಪರರು, ಶರೀರ ಭಾವದವರು ಆಗಿದ್ದು ಎಂದೂ ದೇವರಾತ್ಮನಿಂದ ಹುಟ್ಟದೆ ಭೂಲೋಕದ ಕಾರ್ಯಗಳಲ್ಲಿ ಮನಸ್ಸಿಡುವ ನಾಯಿಗಳು ಮತ್ತು ಹಂದಿಗಳು, ಇವರಿಗೆ ಹಾಗೂ ಸಹೋದರರಿಗೆ ಇರುವ ವ್ಯತ್ಯಾಸಗಳನ್ನು ನಾವು ಅರಿತುಕೊಳ್ಳಬೇಕೆಂಬುದನ್ನು ಅಥವಾ ಇವರ ವಿಷಯದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಿರುವುದೆಂಬುದನ್ನು ಆತನು ಈ ಪ್ರಸಂಗದಲ್ಲಿ ತಿಳಿಸಿರುವನು. ನಾವು ಇವುಗಳನ್ನು ಬಾಹ್ಯ ಸಾಕ್ಷ್ಯಾಧಾರಗಳಿಂದ ತಿಳಿದುಕೊಳ್ಳಬಹುದು. ಏಕೆಂದರೆ ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ, ಮತ್ತು ಅವನು ಆತನವನಾಗದೆ ಆ ದ್ರಾಕ್ಷೆ ಬಳ್ಳಿಯ ಕೊಂಬೆಯಲ್ಲದಿದ್ದಲ್ಲಿ ಅವನಿಗೆ ದ್ರಾಕ್ಷೆ ಹಣ್ಣುಗಳ ಗೊಂಚಲನ್ನು ಕಟ್ಟುವುದರಲ್ಲಿ ನಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು.
ನಾವು ಸ್ವಾರ್ಥತೆಯಿಂದ ಕೂಡಿದ ಪರಿವರ್ತನೆಯಾಗದ ಲೋಕದಲ್ಲಿ ನಿಜವಾದ ಪವಿತ್ರಾತ್ಮವು ಅಣುಕಿಸಲ್ಪಡುವುದಕ್ಕೆ ಸಹಾಯ ಮಾಡುವುದರ ಮೂಲಕ ಇತರರನ್ನಾಗಲಿ ಅಥವಾ ನಮ್ಮನ್ನಾಗಲಿ ಮೋಸಗೊಳಿಸುವ ಪ್ರಯತ್ನವನ್ನು ಮಾಡಬಾರದು. ನಾಯಿಗಳು ಕಟುಕನ ಅಂಗಡಿಯಲ್ಲಿ ದೊರೆಯುವ ಮಾಂಸಗಳಿಗೂ ಕೇವಲ ಯಾಜಕರು ಮಾತ್ರ ತಿನ್ನಲಾಗುವ ಯಜ್ಞಾರ್ಪಿತವಾಗಿ ಪರಿಶುದ್ಧವಾದಂಥ ಮಾಂಸ ಭಾಗಗಳಿಗೂ ಇರುವ ವ್ಯತ್ಯಾಸಗಳನ್ನು ಗ್ರಹಿಸುವೆಂಬುದನ್ನು ನಿರೀಕ್ಷಿಸುವುದಕ್ಕಿಂತಲೂ ಹೆಚ್ಚಾಗಿ ಕೇವಲ ಪ್ರಾಪಂಚಿಕ ವಿಷಯಗಳನ್ನೇ ಮಾತ್ರ ಗಣನೆಗೆ ತೆಗೆದುಕೊಳ್ಳುವ ಈ ವರ್ಗದ ಜನರು ಪರಿಶುದ್ಧವಾಗಿರುವ ಪರಲೋಕದ ಸಂಗತಿಗಳನ್ನು ಪರಿಗಣನೆ ಮಾಡುವವರೆಂಬುದನ್ನು ನಿರೀಕ್ಷಿಸುವಂತಿಲ್ಲ. ಕೇವಲ ಹಣದ ಹಾಗೂ ಈ ಜೀವಿತದಲ್ಲಿನ ಲೌಕಿಕ ಸಂಗತಿಗಳನ್ನೇ ಪರಿಗಣನೆ ಮಾಡುವ ಹಂದಿಗಳಂತ ಹಾಗೂ ಲೌಕಿಕವಾದವುಗಳಿಗೆ ಆತುರಿಯುವಂತ ಸ್ವಭಾವವುಳ್ಳವರು ಪವಿತ್ರಾತ್ಮನಿಂದ ಹುಟ್ಟಿದವರಾದ ಸಹೋದರರ ದೃಷ್ಟಿಯಲ್ಲಿ ಅಮೂಲ್ಯವಾದ ಮುತ್ತುಗಳಂತಿರುವ ಸುವಾರ್ಥ ಸತ್ಯಾರ್ಥಗಳನ್ನು ಗ್ರಹಿಸುವವರೆಂಬುದನ್ನು ನಿರೀಕ್ಷಿಸುವಂತಿಲ್ಲ. ಥ್ಯಾಂಕ್ ಯು ಬ್ರದರ್. ಹಲೋ, ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಒಂದು 2-3 minutes ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಮತ್ತೆ ಸ್ಟಾರ್ಟ್ ಮಾಡ್ತೇನೆ. ಹಾಗೆ ಲೈನ್ ಅಲ್ಲಿ ಏರಿ ಎಲ್ರು 2 minutes. ಪ್ರಿಯ ಸಹೋದರ ಮತ್ತು ಸಹೋದರರೇ, ಥ್ಯಾಂಕ್ ಯು. ನೋಡಿ, ಈ ಒಂದು ವಿಶೇಷವಾದಂತ ಒಂದು ಪಾಠನ ನಾವು ನೋಡ್ತಾ ಇದೀವಿ. ಮುಳ್ಳುಗಳ ಗಿಡಗಳಿಂದ ದ್ರಾಕ್ಷಿ ಕೊಂಬೆಗಳನ್ನು ಕಟ್ಟುವುದು. ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವೆಲ್ಲರೂ ಒಂದು ಶ್ರೇಷ್ಠವಾದಂತ ಹೋರಾಟಕ್ಕೆ ನಾವು ಹೋಗ್ಬೇಕಾದ್ರೆ, ನಮ್ಮ ಒಡೆಯನ ಒಂದು ಹೆಜ್ಜೆ ಜಾಡಿನಲ್ಲಿ ನಾವು ನಡಿಬೇಕಾದ್ರೆ ನಮ್ಗೆ ಸರಳವಾದಂತ ರೀತಿಯಲ್ಲಿ ಮಾರ್ಗ ಇಲ್ಲ ರೀ. ಒಂದು ಮುಳ್ಳಿನ ಒಂದು ಹಾಸಿಗೆಯ ರೀತಿಯಲ್ಲಿ ಆ ಒಂದು ರೀತಿಯಲ್ಲಿ ನಾವು ನಡಿಲೇಬೇಕಾಗಿರತ್ತೆ. ಏನಕ್ಕಂದ್ರೆ ಎಲ್ಲಾ ಸಹೋದರ ಸಹೋದರಿಯರಲ್ಲೂ ಕೂಡ ಒಂದು ವಿಶೇಷವಾದಂತ ರೀತಿಯ ಒಂದು ಮಾರ್ಗನ ದೇವರು ಒಂದು ಒಳ್ಳೆ ರೀತಿಯಲ್ಲಿ ಸಿದ್ಧನೆ ಮಾಡಿದ್ದಾರೆ. ಆದ್ರೆ ಅವ್ರಿಗೆ ಬೇಕಾಗಿರುವಂತ ಒಂದು ಮಾರ್ಗ, ಅವರಲ್ಲೇ ಇರುವಂತ ಒಂದು ಸನ್ನಿವೇಶದ ಫಲವಾಗಿ ಅವರ ಒಂದು ಫಲದಿಂದ ಅವ್ರು ಆರಿಸ್ಕೊಂಡಂತ ಒಂದು ಮಾರ್ಗದಲ್ಲಿ ಈ ಒಂದು ಮಾರ್ಗನ ದೇವರು ದಯಪಾಲಿಸಿರೋದ್ರಿಂದ ನಾವು ಆ ಒಂದು ಮಾರ್ಗದಲ್ಲಿ ನಡೆಯಲಿಕ್ಕೆ ಯೋಗ್ಯರ ಕಾಣಿಸ್ಕೋಬೇಕಂತೆ. ಮೊದಲನೇದಾಗಿ ನಾಯಿಗಳು ಮತ್ತೆ ಹಂದಿಗಳ ಮುಂದೆ ಏಕೆ ದೇವರ ಒಂದು ಆಜ್ಞೆಗಳನ್ನೇ ಆಗ್ಲಿ, ದೇವರ ಒಂದು ಮಾತುಗಳನ್ನೇ ಆಗ್ಲಿ ಮಡಗ್ಬೇಡಿ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಆ ಒಂದು ಗುಣ ಆ ಒಂದು ಪ್ರಾಣಿಗಳಲ್ಲಿ ಇದೆ ರೀ. ಅದೇ ತರ ಒಂದು ಗುಣಗಳು ದೇವರ ಮಕ್ಕಳು ಅನ್ನಿಸ್ಕೊಳ್ಳುವಂತ ನಮ್ಮ ಮೇಲೆ ಒಂದು ಸನ್ನಿವೇಶದಲ್ಲೇ ಆಗ್ಲಿ, ಒಂದು ಸರಳವಾಗಿ ಯಾವಾಗ್ಲಾದ್ರೂ ಆಗ್ಲಿ ಬರೋದೇ ಆಗ್ಲಿ, ಇದೆಲ್ಲ ಮಾಡದೇ ಆದ್ರೆ ಇದು ಖಂಡಿತವಾಗ್ಲೂ ಕ್ರಿಸ್ತನ ಒಂದು ಗುಣದಲ್ಲಿ ನಾವು ಇಲ್ದೇ ಇರುವಂತ ಒಂದು ಸನ್ನಿವೇಶ ಆಗ್ಬಿಡುತ್ತೆ. ಅದು ಅಲ್ಲದಂತೆನೆ ಒಂದು ಪ್ರಾಪಂಚಿಕವಾದಂತ ಒಂದು ತಿಳುವಳಿಕೆನ ತಿಳ್ಕೊಳ್ಳೋದು,
ಒಂದು ಲೌಕಿಕವಾದಂತ ರೀತಿಯಲ್ಲಿ ನಡ್ಕೊಳ್ಳೋದು, ಈ ರೀತಿ ಏನಾದ್ರು ನಾವು ಮಾಡ್ಬೇಕಂದ್ರೆ ಖಂಡಿತವಾಗ್ಲೂ ನಾವು ಕೂಡ ನಮ್ಮಲ್ಲೂ ಕೂಡ ಕ್ರಿಸ್ತನ ಒಂದು ಭಾರನ ನಾವು ಧರಿಸ್ಕೊಳ್ಳೋದಕ್ಕೆ ಯೋಗ್ಯರ ಕಾಣಿಸಲ್ಲ ಅನ್ಬಿಟ್ಟೆ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಸತತವಾಗಿ ದೇವರು ನಮ್ಗೆ ಮಾಡಿರುವಂತ ಹಲವಾರು ಒಂದು ಸಹಾಯಗಳನ್ನ ನಾವು ನೆನೆಸಿ ಕ್ರಿಸ್ತನಿಗೆ ನಾವು ವಂದನೆಗಳನ್ನ ಅರ್ಪಿಸ್ಬೇಕೇ ಹೊರತು, ಕ್ರಿಸ್ತನ ಒಂದು ಪ್ರೀತಿನ ನಾವು ವರ್ಣಿಸ್ಬೇಕೇ ಹೊರತು ದೇವ್ರು ಏನೂ ಮಾಡಿಲ್ಲ ಅಂತ ಅನ್ಬಿಟ್ಟು ನಾವು ತಪ್ಪಾದಂತ ರೀತಿ ನಡ್ಕೊಳ್ಳೋದು ತಪ್ಪು ಪ್ರಿಯರೇ. ಯಾಕೆ ಅಂತಂದ್ರೆ ಹಲವಾರು ಮಂದಿ ಇದ್ದಾರೆ ಲೋಕದಲ್ಲಿ, ಅವರ ಒಂದು ಕಷ್ಟ ಸಂಕಟಗಳನ್ನ ಅನ್ಕೊಂಡು ಕ್ರಿಸ್ತನ ಒಂದು ಮಾರ್ಗದಲ್ಲಿ ಬರ್ತಾರೆ. ಬಂದಾದ ನಂತರ ಮತ್ತೆ ಒಂದು ರೀತಿಯಲ್ಲಿ ಅವರ ಹಳೆ ಸ್ವಭಾವಕ್ಕೆ ಬರ್ದಿರೋ ರೀತಿಯಲ್ಲಿ ಮಾಡಾಕ್ಬಿಡುತ್ತೆ ಪ್ರಿಯರೇ. ಈ ತರ ಸನ್ನಿವೇಶಗಳು ಬಂದಾಗ್ಲೂ ಕೂಡ ನಾವೆಲ್ಲೂ ಕೂಡ ಹಿಂಜರಿದೆ ಒಂದು ತಪ್ಪಾದಂತ ಒಂದು ನಿರ್ಧಾರಗಳು ತಗೊಳ್ದೆ ಕ್ರಿಸ್ತನಿಗೆ ನಾವು ನಂಬಿಕೆಯಾಗಿ ಇತ್ಕೊಂಡು ನಡ್ಕೊಂಡು ಹೋಗೋದು ಸುತ್ತ ಒಳ್ಳೇದು. ನೆಕ್ಸ್ಟ್ ಪರ ಅನ್ನು ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್ ದಯವಿಟ್ಟು. ಓಕೆ. ನಾವು ಪರಿಶುದ್ಧವಾದ ಸಂಗತಿಗಳನ್ನು ಕರ್ತನಿಗೆ ಪ್ರತಿಷ್ಠಿತರಲ್ಲದ ಜನರ ಗಮನಕ್ಕೆ ತರಲೇಬಾರದೆಂಬುದು ಇದರ ಅರ್ಥವಲ್ಲ. ಆದರೆ ಇದರ ಅರ್ಥವೇನೆಂದರೆ ಕೇವಲ ನೀತಿ ಸತ್ಯತೆಗಳ ವಿಷಯವಾದ ಮೂಲ ತತ್ವಗಳ ಪ್ರಸ್ತುತಪಡಿಸುವಿಕೆ. ಅವರು ಸತ್ಯವನ್ನು ಆಲಿಸುವ ಕಿವಿಯುಳ್ಳವರೋ ಅಥವಾ ಇಲ್ಲದವರೋ ಎಂಬುದನ್ನು ಶೀಘ್ರವಾಗಿ ತೋರ್ಪಡಿಸುವುದೆಂಬುದು ಕೇಳುವ ಕಿವಿ ಇರುವುದು ಕಂಡು ಬಂದಾಗ ನಾವು ಅದಕ್ಕೆ ಸೇವೆ ಮಾಡಲು ಶ್ರದ್ಧೆಯನ್ನು ತೋರಿಸಬೇಕು. ಮತ್ತು ಕಿವಿಗಳು ಮುಚ್ಚಲ್ಪಟ್ಟಿರುವುದನ್ನು ಕಂಡು ಬಂದಾಗ ದೇವ ಜನರಿಗಾಗಿ ದೈವಿಕ ಸ್ವಭಾವವನ್ನು ಹೊಂದಿ ಆ ರಾಜ್ಯದಲ್ಲಿ ಸಹಬಾಧ್ಯರಾಗಲು ನೀಡಲಾದ ಸುವಾರ್ಥ ಯುಗದ ಈ ಕರೆಯ ಸಂಬಂಧದಲ್ಲಿ ನಡೆಸುವ ನಮ್ಮ ಪರಿಶ್ರಮಗಳು ಫಲವನ್ನು ನೀಡಬಾರದೆಂಬುದನ್ನು ತಿಳಿದು ನಮ್ಮ ಸಮಯವನ್ನು ಇದಕ್ಕಾಗಿ ವ್ಯರ್ಥ ಮಾಡುವುದನ್ನು ನಿಲ್ಲಿಸಬೇಕು. 1000 ವರ್ಷದ ಆಳ್ವಿಕೆಯ ಕಾಲವು ಶೀಘ್ರದಲ್ಲಿ ಉದಯವಾಗುವುದು ಮತ್ತು ಅದು ಕಠಿಣ ಹೃದಯಗಳನ್ನು ಒಡೆದು ಹಾಕಲು, ಕುರುಡರ ಕಣ್ಣುಗಳನ್ನು ತೆರೆಯಲು ಮತ್ತು ಕಿವುಡರ ಕಿವಿಗಳನ್ನು ತೆರೆಯಲು ದೇವರು ನೇಮಿಸಿದ ಕಾಲವಾಗಿರುವುದು ಎಂಬ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ದೇವರ ಒಂದು ಮಕ್ಕಳು ಅಂತ ಅನ್ನಿಸ್ಕೊಂಡಿರೋದ್ರಿಂದ ನಾವು ಪ್ರತಿಷ್ಠೆನ ಹೊಂದಿದ್ದೀವಿ. ಅದೇ ಪ್ರಕಾರ ಆ ಒಂದು ಜ್ಞಾನದಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ನೀತಿ ಸತ್ಯತೆಗಳನ್ನ ನಾವು ಹಿಡಿದುಕೊಂಡು ಆ ಒಂದು ಮೂಲವಾದಂತ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗೋದು ತುಂಬಾ ಯೋಗ್ಯವಾಗಿರುವಂತ ಒಂದು ಸನ್ನಿವೇಶ. ಅದು ಅಲ್ಲದಂತೆನೆ ನಮ್ಮ ಒಂದು ಮನಸ್ಥಿತಿಗಳು ಈಗ ಕಿವಿಗಳೇ ಆಗ್ಲಿ ಕಣ್ಗಳೇ ಆಗ್ಲಿ ತೆರೆದಿದೆ. ವಾಕ್ಯಗಳನ್ನ ಕೇಳ್ತೀವಿ, ಗ್ರಹಿಸ್ಕೋತೀವಿ, ಸಾಧ್ಯವಾದಷ್ಟು ಅದನ್ನ ಪಾಲನೆ ಮಾಡ್ತೀವಿ. ಕ್ರಿಸ್ತನ ಮಕ್ಕಳು ಅಂತ ಅನ್ನಿಸ್ಕೊಳ್ಳೋದಕ್ಕೋಸ್ಕರ ಒಂದು ಒಳ್ಳೆ ರೀತಿಯ ಒಂದು ಶ್ರಮನ ನಾವು ಪಡ್ತಾ ಇದೀವಿ ರೀ. ಆದ್ರೆ ಅದೇ ರೀತಿಯಲ್ಲಿ ಇನ್ನು ಕೆಲವೊಂದು ವರ್ಗಗಳಿದೆ. ಆ ವರ್ಗ ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ ತಪ್ಪಾದಂತ ಒಂದು ಮಾರ್ಗದರ್ಶನ ಹೋಗಿ ಅವ್ರದೇ ಆದಂತ ಒಂದು ಸನ್ನಿವೇಶಗಳಿಗೆ ಅವ್ರು ಹೋಗುವಂತದ್ದು. ಈ ರೀತಿ ಮಾಡೋದು ಸೂಕ್ತವಾದಂತದ್ದು ಒಳ್ಳೇದಾ ಅಂತಂದ್ರೆ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ದೇವರ ಒಂದು ವಾಕ್ಯದಲ್ಲಿ ನಮ್ಗೆ ಸ್ಪಷ್ಟನೆ ಕೊಟ್ಟಿರೋದೇನಂತ ನಾವು ನೋಡ್ಬೇಕಾದ್ರೆ ಕ್ರಿಸ್ತನ ಒಂದು ರಾಜ್ಯ, ಆ ಒಂದು ರಾಜ್ಯದಲ್ಲಿ ದೇವರ ಒಂದು ಅನುಕೂಲಗಳನ್ನು ಈ ಒಂದು ಕಾಲಘಟ್ಟಗಳಲ್ಲಿ ಕೆಲವು ಶ್ರೇಷ್ಠವಾದಂತ ಒಂದು ಉದಾಹರಣೆಗಳನ್ನು ಕೂಡ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನಾವು ಕೂಡ ನೋಡಿರ್ತೀವಿ, ಪ್ರತಿ ವಾರದಲ್ಲೂ ಕೂಡ ಒಬ್ಬೊಬ್ರು ಒಂದು ಚರಿತ್ರೆಗಳನ್ನು ನೋಡಿಕೊಂಡು ಇರ್ತೀವಿ. ಈ ಬರುವಂತ ಗಣಿಯಲ್ಲಿ ನಮ್ಮ ಒಂದು ಹೃದಯ ಮತ್ತೆ ಒಂದು ಒಳ್ಳೆತನನ ನಾವು ಕಾಪಾಡ್ಕೊಂಡು ಮೆಚ್ಚುಗೆಯಾಗಿ ಎತ್ಕೊಂಡು ಹೋದ್ರೇನೆ ದೇವರು ನಮ್ಮನ್ನ ಮೆಚ್ಚೋದಕ್ಕೆ ಸಾಧ್ಯ. ನೆಕ್ಸ್ಟ್ ಪ್ಯಾರ ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ನಾನು ರೀಡ್ ಮಾಡ್ಲಾ? ರೀಡ್ ಮಾಡಿ ಸಿಸ್ಟರ್ ನೀವೇನೆ. ನಾಯಿಗಳಿಗೆ ಮತ್ತು ಹಂದಿಗಳಿಗೆ ಕೆಲವು ವಿಷಯವಾಗಿ ಮಾಡಿದ ಪರಿಶ್ರಮಗಳು, ಅಂದರೆ ಮುಳ್ಳಿನ ಗಿಡಗಳು ಅಥವಾ ದತ್ತೂರಿ ಗಿಡಗಳಿಗೆ ಕ್ರಿಸ್ತನ ಆತ್ಮದಿಂದಾದ ಫಲಗಳ ಅನೇಕ ವಿಧವಾದ ಅನುಕರಣೆಗಳನ್ನು ಕಟ್ಟುವುದು ಮತ್ತು ಕ್ರಿಸ್ತನ ಮನತನದವರಿಗೆ ನೇಮಕವಾಗಿರುವ ಆಹಾರವನ್ನು ಅವರ ನಾಲಿಗೆಗಳಿಗೆ ರುಚಿಸುವಂತೆ ಮಾಡುವುದು ನಿಜವಾಗಿಯೂ ಕರ್ತನ ಧ್ಯೇಯ ಉದ್ದೇಶಗಳಿಗೆ ಖಚಿತವಾದ ಹಾನಿಯನ್ನುಂಟು ಮಾಡುವವುಗಳಾಗಿವೆ. ನಾಯಿಗಳ ವರ್ಗಕ್ಕೆ ಸೇರಿದವರಿಗೆ ಆತ್ಮಿಕ ಆಹಾರವನ್ನು ನೀಡುವ ಪ್ರಯತ್ನದಲ್ಲಿ
ಸಹೋದರರು ಅಲಕ್ಷ್ಯ ಮಾಡಲ್ಪಟ್ಟಿರುವರು. ಹಂದಿಗಳಿಗೆ ಮುತ್ತುಗಳ ವಿಷಯದಲ್ಲಿ ಆಸಕ್ತಿಯನ್ನು ಉಂಟು ಮಾಡುವ ಪ್ರಯತ್ನದಲ್ಲಿ ಮೊದಲಗಿತ್ತಿಯು ಮೊದಲಿಂಗನಿಗಾಗಿ ತಮ್ಮನ್ನು ಸಿದ್ಧಪಡಿಸಿಕೊಳ್ಳುವಂತೆ ಮಾಡುವುದನ್ನು, ಆಕೆಯನ್ನು ಸತ್ಯವೆಂಬ ಮುತ್ತುಗಳಿಂದ ಭೂಷಿತಳಾಗುವಂತೆ ಮಾಡುವುದನ್ನು ಆಗಿರುವುದು. ದ್ರಾಕ್ಷಿಯ ಸಹಜವಾದ ಫಲಗಳನ್ನು ಮುಳ್ಳಿನ ಗಿಡಗಳಿಗೆ ಕಟ್ಟುವ ಕಾರ್ಯದಿಂದ ನಿಜವಾದ ದ್ರಾಕ್ಷ ಗಿಡವು ಒಳ್ಳೆಯ ಫಲಗಳನ್ನು ನೀಡುವುದರ ಬೆಲೆ ಮತ್ತು ಇದಕ್ಕೂ ಮುಳ್ಳುಗಡಿಗಳಿಗೂ ಇರುವ ದೊಡ್ಡ ವ್ಯತ್ಯಾಸವು ಬಹಳವಾಗಿ ಮೊಬ್ಬಾಗುವಂತಾಗಿದೆ. ನಾವು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವ ವಿಷಯಗಳಿಗಿಂತಲೂ ಹೆಚ್ಚಾದ ಜ್ಞಾನವನ್ನು ತೋರ್ಪಡಿಸದೆ ಇರುವವರಾಗಿರೋಣ. ಈಗಿನ ಕಾಲಕ್ಕೆ ದೇವರು ನೇಮಕ ಮಾಡಿದ ಕೆಲಸಗಳನ್ನು ಈ ಕಾಲದಲ್ಲಿ ನಡೆಸುವವರಾಗಿ ಮತ್ತು ಎಲ್ಲ ಮಾನವರಿಗೆ ಸಾಮಾನ್ಯವಾಗಿರುವ ಕಾರ್ಯಗಳನ್ನು ಆತನು ನೇಮಕ ಮಾಡಿದ ಮುಂದಿನ ಕಾಲಕ್ಕೆ ಬಿಟ್ಟು ಬಿಡೋಣ ಎಂಬ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸೋದರ ಮತ್ತು ಸೋದರಿಯರೇ, ನಾಯಿ ಮತ್ತು ಹಂದಿಯಕ್ಕೆ ಕೆಲವೊಬ್ಬರಿಂದ ಒಂದು ಪಾಠನ ನಮಗೆ ಕೊಡ್ತಾ ಇದ್ದಾರೆ. ನೋಡಿ, ನಾಯಿ ಬಗ್ಗೆನೇ ಆಗ್ಲಿ ಹಂದಿ ಬಗ್ಗೆನೇ ಆಗ್ಲಿ ನಾವು ನೋಡ್ಬೇಕಾದ್ರೆ ಎರಡೂ ಕೂಡ ಸಾಕೋ ಪ್ರಾಣಿಗಳ ರೀತಿ ಅಲ್ಲ. ಒಂದು ಹೊರಗಡೆ ಹೋಗಿರುವಂತ ಒಂದು ಪ್ರಾಣಿ ಅದ್ರ ಪ್ರಕಾರ ಈ ರೀತಿ ಇರ್ಬೇಕಾದ್ರೆ ನಮ್ಮಲ್ಲೂ ಕೂಡ ಇಂತರ ಒಂದು ಲೋಪದೃಶ್ಯಗಳನ್ನ ನಾವೇನಾದ್ರೂ ಇಟ್ಕೊಳ್ಳೋದೇ ಆದ್ರೆ ನಾವು ಕೂಡ ಆ ಒಂದು ಪ್ರಾಣಿಗಳ ಒಂದು ರೀತಿಯಲ್ಲಿ ಆಗ್ತಿದೆ ಹೊರತು ಕ್ರಿಸ್ತನ ಒಂದು ಮಕ್ಕಳಾಗೋದಕ್ಕೆ ಅರ್ಹತೆನೇ ಅನ್ನೋದೇ ಇರೋದಿಲ್ವಂತೆ. ಈ ಒಂದು ಅರ್ಹತೆನ ನಾವು ಪಡ್ಕೋಬೇಕಂದ್ರೆ ದೇವರ ಒಂದು ಮಾರ್ಗದಲ್ಲಿ, ದೇವರ ಒಂದು ಜ್ಞಾನದಲ್ಲಿ, ದೇವರ ಒಂದು ವಿಶೇಷವಾದಂತಹ ಒಂದು ಕೋರಿಕೆಯಲ್ಲಿ ನಾವು ತೋರಿಸ್ಕೊಂಡು ಕ್ರಿಸ್ತನ ಹಾಗೆ ನಾವು ನಡ್ಕೊಂಡು ಹೋದ್ರೇನೆ ಪ್ರಿಯ ಸೋದರ ಮತ್ತು ಸೋದರಿ ನಮ್ಮ ಒಂದು ಕಿರೀಟನ ಜಯಿಸೋದಕ್ ಸಾಧ್ಯ. ಸೊ ಇವೆಲ್ಲ ಒಂದು ಪಾಠಗಳನ್ನ ದೇವರು ನಮ್ಗೆ ಯಾಕೆ ಇಲ್ಲಿ ಇಷ್ಟೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ನಮ್ಗೆ ಹೇಳ್ತಾ ಇದಾರೆ ಅಂತ ನಾವು ನೋಡ್ಬೇಕಾದ್ರೆ ಕ್ರಿಸ್ತನ ಒಂದು ಪ್ರೀತಿ ಅನ್ನೋದು ಇದೆಯಲ್ಲ, ಅದನ್ನ ಒಬ್ಬರು ನೋಡೋದ್ರಲ್ಲಿ ಸಾಲದಲ್ಲ ಪ್ರಿಯರೇ. ಎಲ್ರೂ ಕೂಡ ಅದನ್ನ ಅನುಗ್ರಹಿಸ್ಬೇಕು, ಅದನ್ನ ತಿಳ್ಕೊಬೇಕು ಅನ್ಬಿಟ್ಟೇನೆ ದೇವರ ಒಂದು ಆಶೆ ಆಗಿದೆ ಮತ್ತೆ ಆಕಾಂಕ್ಷೆ ಆಗಿದೆ. ನೋಡ್ಬೇಕಾದ್ರೆ ದೇವರ ಒಂದು ಪಾನೆಯ ಪಾತ್ರಗಳಲ್ಲೂ ಕೂಡ ನಮ್ಗೆ ಅದರ ಬಗ್ಗೆನೇ ಒಂದು ವಿಶೇಷವಾದ ಮಾಹಿತಿಗಳನ್ನ ಕೊಟ್ಟಿರೋರು. ಕೆಲವೊಂದು ರೀತಿಯಲ್ಲೂ ಕೂಡ ಕೆಲವೊಂದು ಪ್ರತಿವಾದಗಳನ್ನ ನಾವು ನೋಡ್ಬೇಕಾದ್ರೂ ಕೂಡ ಈ ಒಂದು ಎಲ್ಲಾ ಶೋಧನೆಗಳು ಯಾಕೆ ದೇವರಿಂದ ಮೂಲಕ ಏನಾಗುತ್ತೋ ಕಥೆ ಅನ್ನೋ ರೀತಿಯಲ್ಲಿ ಈ ಒಂದು ಪಾಠನ ನಾವು ನೋಡ್ತಾ ಇರ್ತೀವಿ. ನೋಡಿ, ಈ ಒಂದು ಸಹಜವಾದಂತ ಒಂದು ಫಲಗಳನ್ನ ಹೊಂದಿರುವಂತ ನಾವು ಈ ಒಂದು ದೊಡ್ಡ ದೊಡ್ಡ ಒಂದು ವಿಶೇಷವಾದಂತ ಒಂದು ಕರ್ತವ್ಯಗಳಲ್ಲಿ ನಾವು ತೋರ್ಪಡಿಸ್ಕೊಂಡು ಕ್ರಿಸ್ತನಿಗೆ ಮೆಚ್ಚುಗೆಯಾಗಿ ನಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ಬೇಕಂತ. ಈ ರೀತಿ ನಾವು ಮಾಡದೆ ಬಿಡುವ ಹಾಗೂ ಇಲ್ಲ, ಮಾಡಲೇಬೇಕು ಅನ್ಬಿಟ್ಟೇನೆ ನಮ್ಗೆ ಸತ್ಯವೇದ ಒಂದು ಒಳ್ಳೆ ಪ್ರೀತಿಯಿಂದ ಒಂದು ಕೋರಿಕೆಗಳನ್ನ ಕೇಳ್ಕೊತಾ ಇದ್ದಾರೆ. ನೆಕ್ಸ್ಟ್ ನಾವು ನೋಡ್ಬೇಕಾದ್ರೆ ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. 72ನೇ ಪೇಜ್ ಓದಿ. ಯಾರು ಟೆಕ್ಸ್ಟ್ ಬುಕ್ ರವಿ ಬ್ರದರ್ ರೀಡ್ ಮಾಡ್ತೀರಾ? ಮಾಡ್ತೀನಿ ಬ್ರದರ್. 72ನೇ ಪೇಜು ಮೊದಲನೇ ಪ್ಯಾರಸ್ ಬ್ರದರ್. ಅದು ನಾವು ಪರಿಶುದ್ಧವಾದ ಅಂತ ಐತಲ್ಲ ಅದ 72ನೇ ಪೇಜ್ ಬ್ರದರ್. 72 ರಹಿತವಾದ ಪ್ರತಿಷ್ಠಿತೆಯನ್ನು ಅಂತ ಐತಲ್ಲ. ಇಲ್ಲ ಬ್ರದರ್ ಹೇಳಿ ಇನ್ನೊಂದ್ಸರಿ ಪ್ಯಾರ. ಅದೇ 72 ಫಸ್ಟ್ ಪೇಜ್ ತಾನೆ, ಫಸ್ಟ್ ವಾಕ್ಯ. ಹೌದು, 72 ಫಸ್ಟ್ ಪ್ಯಾರ ಓದಿ. ಪ್ರೀತಿ ರಹಿತವಾದ ಸ್ವಪ್ರತಿಷ್ಠೆಯನ್ನು ಬಿಂಬಿಸುವುದು ಹೇಗೆ, ಜಯಿಸುವುದು ಹೇಗೆ? ಕರೆಕ್ಟ್ ಬ್ರದರ್, ಓದಿ ಬ್ರದರ್. ಕರೆಕ್ಟಾ? ಕರೆಕ್ಟ್. ಪ್ರೀತಿ ರಹಿತವಾದ ಸ್ವಪ್ರತಿಷ್ಠೆಯನ್ನು ಜಯಿಸುವುದು ಹೇಗೆ? ಸಹೋದರರು ಕಲಿಯಬೇಕಿರುವ ಪಾಠಗಳ ವಿಷಯಕ್ಕೆ ಹಿಂದಿರುಗಿದವನಾಗಿ ಹಾಗೂ ಒಬ್ಬರನ್ನೊಬ್ಬರು ತೀರ್ಪು ಮಾಡಿಕೊಳ್ಳುವ ಪ್ರವೃತ್ತಿಯಲ್ಲಿ ಮಾಡಿಕೊಳ್ಳಬೇಕಾದ ತಿದ್ದುಪಾಟನ್ನು ಬಹುಶಃ ನಮ್ಮ ಕರ್ತನು ವಿಶೇಷವಾಗಿ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ತಪ್ಪಾದ ಗುಣಲಕ್ಷಣಗಳನ್ನು ಹೇಗೆ ವಿಸರ್ಜಿಸಬೇಕೆನ್ನುವ ಬಗ್ಗೆ ಬೋಧನೆ ಮಾಡಿದ್ದಾನೆ. ನಾವು ಇತರರ ವಿಷಯವಾಗಿ ತೀರ್ಪು ಮಾಡುವುದನ್ನು ತಡೆಯುವ ಮಟ್ಟಕ್ಕೆ ಅಗತ್ಯವಿರುವ ಪ್ರೀತಿ ಮತ್ತು ಕನಿಕರಗಳನ್ನು ಹೊಂದುವಂತಾಗಲು ಮತ್ತು ನಮ್ಮಲ್ಲಿರುವ ನ್ಯೂನತೆಗಳನ್ನು ತಿದ್ದಿಕೊಳ್ಳಲು ಸಹಾಯಕವಾಗುವಂಥವುಗಳನ್ನು ಕರ್ತನಿಂದ ಕೇಳಿಕೊಳ್ಳಬೇಕಿರುವುದು.
ನಾವು ಪ್ರಾಮಾಣಿಕವಾಗಿಯೂ ನಿಜವಾಗಿಯೂ ಕೇಳಿಕೊಳ್ಳುವುದಾದರೆ ಈ ನಿಟ್ಟಿನಲ್ಲಿ ಆತನ ಕೃಪಾ ಸಹಾಯವನ್ನು ಪಡೆದುಕೊಳ್ಳುವೆವು. ಇದನ್ನು ಕೇಳಿಕೊಳ್ಳುವಾಗ ನಮ್ಮಲ್ಲಿ ಕೊರತೆಯಾಗಿರುವ ಸಂಗತಿಗಳನ್ನು, ಅಂದರೆ ಪರಿಶುದ್ಧಾತ್ಮನ ಪ್ರೀತಿಯು ನಮ್ಮ ಹೃದಯಗಳಲ್ಲಿ ತುಂಬಲ್ಪಡಲು ಕೇಳಿಕೊಳ್ಳುವುದು ನಮ್ಮ ಕರ್ತವ್ಯ. ಮತ್ತು ನಾವು ಇದನ್ನು ಹುಡುಕುವುದಾದರೆ ಇವುಗಳನ್ನು ಹೇಗೆ ಕಂಡುಕೊಳ್ಳುವೆವು? ಇವುಗಳನ್ನು ನಾವು ಕಂಡುಕೊಳ್ಳುವೆವು. ನಾವು ಸತತವಾಗಿ ಪ್ರಯತ್ನಿಸುವುದರ ಮೂಲಕವಾಗಿಯೂ ಮತ್ತು ಎಡೆಬಿಡದೆ ಪ್ರಾರ್ಥಿಸುವುದರ ಮೂಲಕವಾಗಿಯೂ ಕರ್ತನ ಕೃಪಾಶೀರ್ವಾದವೆಂಬ ಭಂಡಾರದ ಬಾಗಿಲನ್ನು ತಟ್ಟುವರಾಗಬೇಕು. ಮತ್ತು ಇದರ ಫಲವಾಗಿ ಅದು ಖಂಡಿತವಾಗಿ ತೆರೆಯಲ್ಪಡುವುದು. ಕೇಳಿಕೊಳ್ಳುವುದು, ಹುಡುಕುವುದು, ತಟ್ಟುವುದು, ಇವುಗಳಲ್ಲಿ ಕರ್ತನ ಮೇಲಿನ ನಂಬಿಕೆಯೂ ಅಡಕವಾಗಿರುವುದು. ಇದು ಕರ್ತನ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿದ್ದು, ಇದರಲ್ಲಿ ಕರ್ತನ ಚಿತ್ತಕ್ಕೆ ನಮ್ಮನ್ನು ಪೂರ್ಣವಾಗಿ ಹೊಂದಿಸಿಕೊಳ್ಳಲು ಬಯಸುವುದರಲ್ಲಿ ನಾವು ನಂಬಿಕಸ್ಥರಾಗಿರುವುದೂ ಸಹ ಅಡಕವಾಗಿದೆ. ಮತ್ತು ಹೃದಯದ ಈ ಒಳ್ಳೆಯ ಬಯಕೆಗಳು ಆಗ ಈಡೇರುವವು. ಏಕೆಂದರೆ ಭೂಲೋಕ ಸಂಬಂಧದ ತಂದೆಯು ಭೂಲೋಕ ಸಂಬಂಧವಾದ ಆಹಾರಕ್ಕಾಗಿ ತನ್ನ ಮಕ್ಕಳು ಮಾಡುವ ಬೇಡಿಕೆಗಳಿಗೆ ಸ್ಪಂದಿಸುವ ಪ್ರಕಾರ ಕರ್ತನು ಸಹ ತನ್ನ ಮಕ್ಕಳ ಕೃಪಾ ಸಹಾಯದ ಪ್ರತಿಯೊಂದು ಅಗತ್ಯತೆಗಳಿಗೆ ಸ್ಪಂದಿಸಿ ಸಹಾಯ ಮಾಡುವನು. ನಾವು ಒಳ್ಳೆಯ ಸಂಗತಿಗಳ ವಿಷಯವಾಗಿ ಕೇಳಿಕೊಂಡಾಗ ಆತನು ನಮಗೆ ಮೋಸ ಮಾಡುವುದಿಲ್ಲ, ಇಲ್ಲವೇ ಕೆಟ್ಟದ್ದನ್ನು ದಯಪಾಲಿಸುವುದಿಲ್ಲ. ಆದರೆ ನಾವು ಬೇಡುವುದಕ್ಕಿಂತಲೂ ಆಲೋಚಿಸುವುದಕ್ಕಿಂತಲೂ ಉತ್ಕೃಷ್ಟವಾದದ್ದನ್ನು ಹೇರಳವಾಗಿ ಅನುಗ್ರಹಿಸುವನು. ಯಾಕೆಂದರೆ ಅಪರಿಪೂರ್ಣವಾದ ಮನುಷ್ಯ ತಂದೆಗಳಿಗಿಂತಲೂ ಪರಲೋಕದಲ್ಲಿರುವ ನಮ್ಮ ತಂದೆಯು ಉತ್ತಮನಾದವನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ಪ್ರೀತಿಯಿಂದ ನಾವು ಒಂದು ಮಾಡ್ಬೇಕಾಗಿರುವಂತ ಒಂದು ಪಾಠಗಳನ್ನ ನಮ್ಗಿಲ್ಲಿ ಹೇಳ್ತಾ ಇದಾರೆ ನೋಡಿ. ನಮ್ಮಲ್ಲಿ ಒಂದು ಪ್ರೀತಿ, ಮಮತೆ, ಒಂದು ಕರುಣೆ ಅನ್ನೋ ಒಂದು ಭಾಗಗಳು ನಮ್ಮಲ್ಲಿ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ನಾವು ಬರುವಂತ ಎಲ್ಲಾ ವಿಧವಾದಂತ ಒಂದು ಶೋಧನೆಗಳನ್ನ ಜಯಿಸೋದಕ್ಕೆ ಸಾಧ್ಯ ಆಗಿರುತ್ತೆ. ಮತ್ತು ಹಲವಾರು ರೀತಿಯಲ್ಲೂ ಕೂಡ ನಮ್ಗೆ ಸಹೋದರರು ಹೇಳಿರುವಂತ ಒಂದು ಪಾಠಗಳಿಗೆ ಒಂದು ಫುಡ್ ಸ್ಟೆಪ್ಸ್ ಅಂದ್ರೆ ಯಾವುದು ಅನಾದಿ ಇದು ಬುನಾದಿಯ ಒಂದು ಸನ್ನಿವೇಶ ಬರುತ್ತೆ ಪ್ರಿಯರೇ. ಈ ರೀತಿ ತಪ್ಪುಗಳನ್ನ ಮಾಡೋದು ಮತ್ತೆ ಅದನ್ನ ಗುಣಗುಟ್ಟೋದು, ಅದರ ಒಂದು ಹಿನ್ನೆಲೆನ ಹಿಡ್ಕೊಂಡು ಮತ್ತೆ ಅವರಿಗೆ ಹಾನಿಕಾರವಾದಂತಹ ರೀತಿ ಮಾಡೋದು, ಇದೆಲ್ಲ ಏನಾಗಿರುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ಒಳ್ಳೇದಲ್ಲ ರೀ. ಇದು ಪ್ರೀತಿಯಿಂದ ಸ್ವಸ್ಥತೆ ಚಿತ್ತವನ್ನು ಜಯಿಸ್ಬೇಕು. ನಾವು ಕ್ರಿಸ್ತನ್ನ ಅಪಾರವಾಗಿ ಪ್ರೀತಿಸಿದೀವಿ. ಆ ಒಂದು ಪ್ರೀತಿನ ಇನ್ನೂ ಹೆಚ್ಚಿಗೆ ಆಗಿ ಅವರು ಕೊಟ್ಟಿರುವಂತ ಒಂದು ಜ್ಞಾನ ವಾಕ್ಯಗಳ ಮೇಲೆ ಇಟ್ಟು ಆ ಒಂದು ವಾಕ್ಯಗಳ ಒಂದು ಪ್ರಬಲವಾದಂತ ಒಂದು ಸನ್ನಿವೇಶದಲ್ಲಿ ನಾವು ನಿಂತ್ಕೊಂಡು ಹೋಗೋದು ಮಾಡೋದು ಅಂತದ ಮಾಡಿದ್ರೇನೆ ಪ್ರಿಯ ಸಹೋದರ ಮತ್ತು ಸಹೋದರರನ್ನು ನಾವು ಜಯಿಸೋದಕ್ಕೆ ಸಾಧ್ಯ. ಹಾಗೇನೆ ಇಂತ ಒಂದು ವಿಶೇಷವಾದಂತ ಮಾರ್ಗನ ನಾವು ದೃಷ್ಟಿಯನ್ನು ಇಟ್ಕೊಂಡು ದೇವರ ಒಂದು ನಾಮದಿಂದ ನಾವು ನಡ್ಕೊಂಡು ಹೋಗ್ಬೇಕೇ ಹೊರತು ಬೇರೆ ಯಾವುದೇ ಒಂದು ಸನ್ನಿವೇಶನ ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ಒಂದು ವಿಚಾರಗಳನ್ನ ನಾವು ತಿಳ್ಕೊಂಡು ಹೋಗಿದ್ರು ಕೂಡ ನಮ್ಗೆ ಕೆಲವೊಂದು ಗೊಂದಲಗಳೆಲ್ಲ ಇರುತ್ತೆ. ಆ ಒಂದು ಗೊಂದಲಗಳನ್ನ ನೀಗ್ಸೋದಕ್ಕೆ ಅಂತಾನೆ ಯೇಸು ಕ್ರಿಸ್ತರು ಹಲವಾರು ಜಾಗಗಳಲ್ಲಿ ಹಲವಾರು ರೀತಿಯ ಒಂದು ಸಹೋದರನ ಬಿಟ್ಟಿದ್ದಾರೆ. ಆ ಒಂದು ಬಿಟ್ಟಿರುವಂತ ಒಂದು ಸನ್ನಿವೇಶಗಳಲ್ಲಿ ಅವರ ಒಂದು ಹೃದಯಗಳನ್ನ, ಅವರಲ್ಲಿರುವಂತ ಒಂದು ಒಳ್ಳೆತನಗಳನ್ನ ನೋಡಿ ಕ್ರಿಸ್ತರು ಒಂದು ಒಳ್ಳೆಯ ಒಂದು ಮಾರ್ಗಸೂಚಕವಾದಂತ ಒಂದು ಸನ್ನಿವೇಶನ ತಂದು ಎಲ್ಲರಿಗೂ ಕೂಡ ಮಕ್ಕಳನ್ನ ಯಾವ ರೀತಿ ನಾವುಗಳನ್ನ ಸಾಕ್ತಿವೋ ಅದೇ ಪ್ರಕಾರ ನಾವು ಕೂಡ ಕ್ರಿಸ್ತನ ಒಂದು ಮಕ್ಕಳಾಗಿದ್ದೀವಿ. ನಮ್ಮನ್ನು ಕೂಡ ಕ್ರಿಸ್ತನು ಅದ್ಭುತವಾಗಿ ಒಂದು ಒಳ್ಳೆ ರೀತಿಯಲ್ಲೂ ಕಾಪಾಡ್ತಾರಂತೆ. ಇಷ್ಟೆಲ್ಲ ಮಾಡ್ಬೇಕಾದ್ರೆ ಅವ್ರು ಕೊಟ್ಟಿರುವಂತ ಒಂದು ಕಂಡೀಷನ್ ಏನಂತ ಅಂದ್ರೆ ಪ್ರೀತಿಯಿಂದ ಇದ್ಕೊಂಡು ಎಲ್ಲಾ ರೀತಿಯಲ್ಲೂ ಕೂಡ ಶೋಧನೆಗಳನ್ನ ಜಯಿಸಿ ಮೆಚ್ಚುಗೆಯಿಂದಾನೇ ಇರ್ಬೇಕೇ ಹೊರತು ಯಾವುದೇ ರೀತಿಯಲ್ಲೂ ಕೂಡ ತಪ್ಪಾದಂತ ರೀತಿಯಲ್ಲಿ ಕರ್ಕೊಂಡು ಹೋಗೋದಕ್ಕೆ ಹೋಗ್ಬಾರ್ದು ಅಂದ್ಬಿಟ್ಟು ನಮ್ಗೆ ಇದು ಮಾರ್ಗಸೂಚನೆಯನ್ನ ಕೊಡ್ತಾ ಇದಾರೆ. ಸೊ ಇಲ್ಲಿಗೆ ನಾವು ಈ ದಿನದ ಒಂದು ಪಾಠನ ನಾವು ನಿಲ್ಲಿಸುವಂತವರಾಗೋಣ. ಮುಂದಿನ ಒಂದು ವಾರದಲ್ಲಿ ನೆಕ್ಸ್ಟ್ ಅನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ದೇವರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಊಟ ನಾವು ಎಂಡ್ ಮಾಡೋಣ. ಕೊನೆ ಪ್ರಾರ್ಥನೆ ಸದರಂತ ರವಿ ಬ್ರದರ್ ಮಾಡ್ಬೇಕಂತ ಕೇಳ್ಕೊಳ್ತಾರೆ. ರವಿ ಬ್ರದರ್ ಒಂದು ಎಂಡಿಂಗ್ ಪ್ರೇಯರ್ ಮಾಡಿದ್ದಾರೆ. ಓಕೆ ಬ್ರದರ್, ಮಾಡ್ತೀನಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆ ಯೆಹೋವ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ನಾವೆಲ್ಲರೂ ಕೂಡ ಈ ಒಳ್ಳೆಯ ಸಮಯದಲ್ಲಿ ದೇವರೇ ನಾವು ಕೃತಜ್ಞತೆ ಸಲ್ಲಿಸುವರಾಗಿದ್ದೇವೆ. ತಂದೆ ದೇವರೇ, ಕಳೆದ ವಾರದಿಂದ ಪಾಪಿಗಳಾದ ನಮ್ಮೆಲ್ಲರನ್ನು ಕೂಡ ನಿಮ್ಮ ಕೃಪಾಸನದ ಬಳಿ ಬರುವಂತೆ ಮಾಡಿ ನಿಮ್ಮ ವಾಕ್ಯಗಳನ್ನ ಕೇಳುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ತಂದೆ ದೇವರೇ ನಿಮಗೆ ಕೃತಜ್ಞತೆ ಉಳ್ಳವರಾಗಿದ್ದೇವೆ. ತಂದೆ ದೇವರೇ, ಈ ದಿನ ಪಾಠ ಕಲಿಸಿಕೊಟ್ಟಂತ ಸಹೋದರನ್ನು ಕೂಡ ಅವ್ರ ಕುಟುಂಬವನ್ನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ.
ಕೇಳಿರುವಂತ ಎಲ್ಲ ಸಹೋದರ ಸಹೋದರಿಗಳನ್ನು ಕೂಡ ವಿಶೇಷವಾಗಿ ಆಶೀರ್ವದಿಸಿ ದೇವರೇ, ಮುಂದಿನ ದಿನಗಳಲ್ಲಿ ಕೂಡ ಇನ್ನು ಹೆಚ್ಚಾಗಿ ನಿಮ್ಮ ಪವಿತ್ರಾತ್ಮನ ಬಲದಿಂದ ತುಂಬಿಸಿ ದೇವರೇ, ನಮ್ಮನ್ನು ವಾಕ್ಯದಲ್ಲಿ ಆಸಕ್ತಿ ಉಳ್ಳವರಾಗಿ ಮುಂದಿನ ದಿನಗಳಲ್ಲಿ ನಾವು ನಂಬಿಕೆಯಿಂದ ಜೀವಿಸುವಂತೆ ನಮಗೆ ಸಹಾಯ ಮಾಡಿದ್ದೇವೆ. ಅನೇಕ ಬಲಹೀನತೆಗಳ ಮಧ್ಯದಲ್ಲಿ ದೇವರೇ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ನಡೆಸುವ ದೇವರು ನೀವೊಬ್ಬರೇ ಆಗಿದ್ದೀರಿ. ಅದಕ್ಕಾಗಿ ನಿಮ್ಮ ಕೃತಜ್ಞತೆ ಉಳ್ಳವರಾಗಿದ್ದೇವೆ. ಇನ್ನು ಹೆಚ್ಚಾಗಿ ಸತ್ಯದಲ್ಲಿ ನಂಬಿಕೆಯಲ್ಲಿ ನಾವು ಜೀವಿಸುವಂತೆ ನಮಗೆ ಸಹಾಯ ಮಾಡ್ರಿ. ಈ ಎಲ್ಲಾ ಪ್ರಾರ್ಥನೆಯನ್ನ ನಿಮ್ಮ ಒಬ್ಬನೇ ಮಗನಾಗಿರುವಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ಜೀವನ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಗುಡ್ ನೈಟ್. ಎಲ್ಲ ಸಿಸ್ಟರ್ಗೆ ನಮಸ್ತೆ, ಎಲ್ಲರಿಗೂ ನಮಸ್ತೆ. ನಮಸ್ಕಾರಗಳು. Good night all brothers and sisters. ಎಲ್ಲ ಸಿಸ್ಟರ್ ಬ್ರದರ್ಸ್ ನಮಸ್ತೆ. ಶುಭರಾತ್ರಿ. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಗುಡ್ ನೈಟ್. ಗುಡ್ ನೈಟ್, ಶುಭರಾತ್ರಿ ಎಲ್ಲರಿಗೂ. ನಮಸ್ತೆ.